ಓಂ ಶಾಂತಿ. ಮುರಳಿ ದಿನಾಂಕ 2/2/26. बाप दादा मधुबन. शिव भगवान वाच, मीठे बच्चे, तुम मुझे याद करो और प्यार करो, क्योंकि मैं ही तुम्हें सदा सुखी बनाने आया हूँ. ಬಾಬಾ ತಿಳಿಸ್ತಾ ಇದ್ದಾರೆ, ಶಿವ ಭಗವಾನ್ ವಾಚ್, ಮಧುರ ಮಕ್ಕಳೇ, ತಾವು ನನ್ನನ್ನ ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ, ಯಾಕಂದ್ರೆ ನಾನೇ ನಿಮ್ಮನ್ನ ಸದಾ ಸುಖಿ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಾರೆ ಬಾಬಾ. प्रश्न: जिन बच्चों से गफलत होती रहती है, उनके मुख से कौन से बोल स्वतः निकल जाते हैं? ಯಾವ ಮಕ್ಕಳಿಂದ ಹುಡುಗಾಟಿಕೆ ತಪ್ಪುಗಳಾಗ್ತದೆ ಆಗ್ತಾ ಇರುತ್ತೆ, ಅವರ ಬಾಯಿಂದ ಯಾವ ಮಾತುಗಳು ಸ್ವತಃವಾಗಿ ಹೊರಬರ್ತದೆ? उत्तर: तकदीर में जो होगा वह मिल जाएगा, ಸ್ವರ್ಗ में तो जाएंगे ही. ಅದೃಷ್ಟದಲ್ಲಿ ಏನಾಗೋದಿರುತ್ತೋ ಅದಾಗ್ತದೆ, ಏನ್ ಸಿಗೋದಿರುತ್ತೋ ಅದು ಸಿಗುತ್ತೆ. ಹೆಂಗು ಸ್ವರ್ಗಕ್ಕಂತೂ ನಾವು ಹೋಗ್ತೀವಲ್ವಾ. ಬಾಬಾ ಕಹತೆ ಯಹ ಬೋಲ್ ಪುರುಷಾರ್ಥಿ ಬಚ್ಚೋಂಕೆ ನಹಿ ಹೇ. ಬಾಬಾ ಹೇಳ್ತಾರೆ, ಇಂಥ ಮಾತುಗಳು ಪುರುಷಾರ್ಥಿ ಮಕ್ಕಳು ಮಾತನಾಡುವಂಥದ್ದಲ್ಲ. ಊಂಚ ಮರ್ತಬ ಪಾನೆ ಕಾ ಹಿ ಪುರುಷಾರ್ಥ ಕರ್ನಾ ಹೇ. ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳುವಂಥದ್ದೇ ಪುರುಷಾರ್ಥ ಮಾಡಬೇಕು. जब बाप आए हैं ऊंच मर्तबा देने तो गफलत मत करो. ತಂದೆ ಬಂದಿದ್ದಾರೆ ಶ್ರೇಷ್ಠ ಪದವಿಯನ್ನ ಕೊಡ್ಲಿಕ್ಕಂದ ಮೇಲೆ ಹುಡುಗಾಟಿಕೆಯನ್ನ ಮಾಡಬೇಡಿ ಅಂತಾರ ಬಾಬಾ. ಗೀತ್: ಬಚ್ಪನ್ ಕೆ ದಿನ್ ಭುಲಾನ ದೇನಾ. ಬಾಲ್ಯತನದ ದಿನವನ್ನ ಎಂದಿಗೂ ಮರಿಬೇಡಿ. ಓಂ ಶಾಂತಿ. मीठे मीठे रूहानी बच्चों ने गीत की लाइन का अर्थ समझा. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯ ಲೈನಿನ ಅರ್ಥವನ್ನ ತಿಳ್ಕೊಂಡ್ರ? ಅಭಿ ಜೀತೆ ಜಿ ತುಮ್ ಬೇಹದ್ಕೆ ಬಾಪ್ಗೆ ಬನೆ ಹೋ. ಈಗ ಜೀವಂತವಾಗಿದ್ದು ಬೇಹದ್ದಿನ ತಂದೆಗೆ ನಾವೆಲ್ಲ ಮಕ್ಕಳಾಗಿದ್ದೀವಿ. ಸಾರಾ ಕಲ್ಪತೋ ಹದ್ಕೆ ಬಾಪ್ಗೆ ಬನೆ ಹೋ. ಇಡೀ ಕಲ್ಪ ಹದ್ದಿನ ತಂದೆಗೆ ಮಕ್ಕಳಾಗಿದ್ದೀವಿ. ಅಭಿ ಸಿರ್ಫ್ ತುಮ್ ಬ್ರಾಹ್ಮಣ್ ಬಚ್ಚೆ ಬೇಹದ್ ಬಾಪಕ್ಕೆ ಬನೆ ಹೋ. ಈಗ ಕೇವಲ ತಾವು ಬ್ರಾಹ್ಮಣ ಮಕ್ಕಳು ಮಾತ್ರ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಿ. तुम जानते हो बेहद के बाप से हम बेहद का वर्षा ले रहे हैं. ತಾವು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನ ತಗೊಳ್ತಾ ಇದ್ದೀವಿ. ಅಗರ್ ಬಾಪ್ ಕೋ ಛೋಡ ತೋ ಬೇಹದ್ ಕಾ ವರ್ಷಾ ಮಿಲ್ ನಹೀ ಸಕೇಗಾ. ಒಂದು ವೇಳೆ ನೀವು ತಂದೆ ಕೈಯನ್ನ ಬಿಟ್ರಿ ಅಂತಂದ್ರೆ ಬೇಹದ್ದಿನ ಆಸ್ತಿ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಬಲ್ ತುಮ್ ಸಮಜಾತೆ ಹೋ ಪರಂತು ಥೋಡೆ ಮೇ ತೋ ಕೊಯ್ ರಾಜಿ ನಹೀ ಹೋತಾ. ಬಲೆ ತಾವು ತಿಳಿಸ್ಕೊಡ್ತೀರಿ, ಆದ್ರೆ ಸ್ವಲ್ಪದರಲ್ಲ ಯಾರು ಖುಷಿ ಪಡೋದಿಲ್ಲ ಅಂತಾರ ಬಾಬಾ. ಮನುಷ್ಯ ಧನ್ ಚಾತೆ ಹೇ, ಧನ್ ಕೆ ಸಿವಾಯ್ ಸುಖ ನಹೀ ಹೋ ಸಕ್ತಾ. ಮನುಷ್ಯ ಧನ ಬಯಸ್ತಾನೆ, ಅನ್ಕೊಳ್ತಾನೆ ಧನ ಇಲ್ಲ ಅಂದ್ರೆ ನಾವು ಸುಖವಾಗಿ ಇರಕ್ಕೇನೆ ಆಗೋದಿಲ್ಲ. ಧನ ಬಿ ಚಾಹಿಯೇ, ಶಾಂತಿ ಬಿ ಚಾಹಿಯೇ, ನಿರೋಗಿ ಕಾಯ ಬಿ ಚಾಹಿಯೇ. ಧನನು ಬೇಕು, ಶಾಂತಿನೂ ಬೇಕು, ನಿರೋಗಿ ಕಾಯನು ಬೇಕು. तुम बच्चे ही जानते हो दुनिया में आज क्या है और कल क्या होना है. ತಾವು ಮಕ್ಕಳು ತಿಳ್ಕೊಂಡಿದ್ರಿ, ಜಗತ್ನಲ್ಲಿ ಇವತ್ತು ಏನಿದೆ, ನಾಳೆ ಏನು ಆಗಲಿದೆ. ವಿನಾಶ ತೋ ಸಾಮ್ನೆ ಖಡಾ ಹೈ, ವಿನಾಶದ ಎದುರಿಗೆ ನಿಂತಿದೆ. ಅವ್ರ ಕೋಯಿ ಕಿ ಬುದ್ಧಿ ಮೇ ಯಹ ಬಾತೆ ನಹಿ ಹೈ. ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ಈ ಮಾತುಗಳು ಇಲ್ಲ ಅಂತಾರೆ ಬಾಬಾ. ಅಗರ್ ಸಮझे भी ವಿನಾಶ ಖಡಾ ಹೈ ತೋ ಭಿ ಕರ್ನಾ ಕ್ಯಾ ಹೈ ಯಹ ನಹೀ ಸಮಜ್ತೆ. ಒಂದ್ ವೇಳೆ ತಿಳ್ಕೊಂಡ್ರು ಕೂಡ ವಿನಾಶ ಎದುರಿಗೆ ನಿಂತಿದೆ, ಬಟ್ ಅವಾಗ ನಾವು ಏನ್ ಮಾಡಬೇಕು ಅದನ್ನ ಯಾರು ಕೂಡ ತಿಳ್ಕೊಳ್ಳೋದಿಲ್ಲ. ತುಮ್ ಬಚ್ಚೆ ಸಮಜ್ತೆ ಹೋ ಕಭಿ ಭಿ ಲಡಾಯಿ ಲಗ್ ಸಕ್ತಿ ಹೈ. ತಾವ್ ಮಕ್ಕಳು ತಿಳ್ಕೊಂಡಿದ್ದೀರಿ, ಯಾವಾಗ ಬೇಕಾದ್ರೂ ಯುದ್ಧ ಸ್ಟಾರ್ಟ್ ಆಗ್ಬೋದು. ಥೋಡಿ ಚಿಂಗಾರಿ ಲಗಿ ತೋ ಬಂಬಟ್ ಮಚ್ ಜಾನೆ ಮೇ ದೇರಿ ನಹಿ ಲಗ್ತಿ ಹೈ. ಬಾಬಾತೇಸ ಸಣ್ಣ ಕಿಡಿಯಿಂದಲೇ ಈ ಒಂದು ಇಡೀ ಬಾಬಾತೇಸರ ಬೆಂಕಿ ಇಡೀ ಒಂದು ಕಾಡಿಗೆ ಬೆಂಕಿ ಹತ್ತತ್ತೆ, ಅಥವಾ ಇಡೀ ಕಾಡೆ ಸಮಾಪ್ತಿ ಆಗೋದ್ರಲ್ಲಿ ತಡ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಚ್ಚೆ ಜಾನ್ತೆ ಹೇ ಯೇ ಪುರಾನಿ ದುನಿಯಾ ಖತಮ್ ಹುಯಿ ಕಿ ಹುಯಿ, ಇಸ್ಲಿಯೇ ಅಬ್ ಜಲ್ದಿ ಹಿ ಬಾಪ್ ಸೆ ವರ್ಷ ಲೇನಾ ಹೇ. ತಾವು ಮಕ್ಕಳು ತಿಳ್ಕೊಂಡಿದ್ದಾರೆ, ಇನ್ನೇನಿ ಹಳೆ ಜಗತ್ತು ವಿನಾಶ ಆಗೇ ಬಿಡುತ್ತದೆ. ಅದಕ್ಕೆ ಬಾಬಾ ಹತ್ರಿಗೆ ಬೇಗನೆ ತಂದೆಯಿಂದ ನಾವು ಆಸ್ತಿ ತಗೊಳ್ಬೇಕು. ಬಾಪ್ ಕೋ ಸದೈವ ಯಾದ ಕರ್ತೆ रहेंगे तो बहुत हर्षित रहेंगे. ತಂದೆಯನ್ನು ನೀವು ಸದಾ ನೆನಪು ಮಾಡ್ತಾ ಇದ್ರಿ ಅಂದ್ರೆ ನೀವು ಸದಾ ಖುಷಿಯಿಂದ ಇರ್ತೀರಿ.
देह अभिमान में आने से बाप को भूल दुख उठाते हो. ದೇಹಾಭಿಮಾನದಲ್ಲಿ ಬರೋದ್ರಿಂದ ತಂದೆನ ಮರೆತು ನೀವು ದುಃಖಿ ಆಗ್ಬಿಡ್ತೀರಿ. जितना बाप को याद करेंगे उतना बेहद के बाप से सुख उठाएंगे. ಎಷ್ಟು ನೀವು ತಂದೆಯನ್ನ ನೆನಪು ಮಾಡ್ತೀರಿ ಅಷ್ಟು ಬೇಹದ್ದಿನ ತಂದೆಯಿಂದ ತಾವು ಸುಖವನ್ನ ಪಡ್ಕೋತೀರಿ. ಯಹಾ ತುಮ್ ಆಯೇ ಹಿ ಹೋ ಐಸಾ ಲಕ್ಷ್ಮೀನಾರಾಯಣ ಬನನೆ. ತಾವೆಲ್ಲ ಇಲ್ಲಿ ಬಂದಿರೋದೇ ಆ ರೀತಿ ಲಕ್ಷ್ಮೀನಾರಾಯಣ ಆಗ್ಲಿಕ್ಕಾಗಿ. राजा रानी का और प्रजा का नौकर चाकर बनना, इसमें बहुत फर्क है ना. ನೋಡಿ, ರಾಜ ರಾಣಿ ಆಗೋದಕ್ಕೂ ಪ್ರಜೆಗೆ ನೌಕರ ಚಾಕರ್ ಆಗೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಇದರಲ್ಲಿ. ಅಭಿ ಕಾ ಪುರುಷಾರ್ಥ ಫಿರ್ ಕಲ್ಪ ಕಲ್ಪಾಂತರ ಕೆ ಲಿಯೆ ಕಾಯಂ ಹೋ ಜಾತಾ ಹೈ. ಈಗಿನ ಪುರುಷಾರ್ಥ ನಂತರ ಕಲ್ಪ ಕಲ್ಪಕ್ಕಾಗಿ ನಿಶ್ಚಿತ ಆಗ್ಬಿಡತ್ತಂತಾರ ಬಾಬಾ. पिछाड़ी में सबको साक्षात्कार होगा हमने कितना पुरुषार्थ किया है. ನಾವೆಷ್ಟು ಪುರುಷಾರ್ಥ ಮಾಡಿದೀವಿ ಅನ್ನೋದು ಅಂತಿಮ ಸಮಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗತ್ತೆ. ಅಬ್ ಭಿ ಬಾಪ್ ಕಹತೆ ಅಪ್ನಿ ಅವಸ್ಥಾ ಕೋ ದೇಖ್ತೆ ರಹೋ. ಈಗಲೂ ಕೂಡ ಬಾಬಾ ಹೇಳ್ತಿರ್ತಾರೆ, ಮಕ್ಕಳೇ ನಿಮ್ಮ ಅವಸ್ಥೆಯನ್ನ ಪರಿಶೀಲನೆ ಮಾಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. मीठे ते मीठा बाबा जिससे स्वर्ग का वर्षा मिलता है उनको हम कितना याद करते हैं. ಮಧುರಾತಿ ಮಧುರ ಭಾವ, ಯಾರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತೆ ಅವರನ್ನ ನಾವ್ ಎಷ್ಟು ನೆನಪು ಮಾಡ್ತೀವಿ. ತುಮಾರ ಸಾರಾ ಮದಾರ್ ಹಿ ಯಾದ ಪರ್ ಹೇ. ಬಾಬಾ ಸರ್ ನಿಮ್ದೆಲ್ಲ ಆಧಾರ ಇರೋದೇ ನೆನಪಿನ ಮೇಲೆ ಅಂತಾರ ಬಾಬಾ. ಜಿತನಾ ಯಾದ ಕರೆಂಗೆ ಉತನಾ ಖುಷಿ ಬಿ ರಹೇಗಿ. ನೋಡಿ, ಎಷ್ಟು ತಾವು ನೆನಪು ಮಾಡ್ತೀರಿ ಅಷ್ಟು ಖುಷಿನೂ ಇರುತ್ತೆ. ಸಮझेंगे अब नजदीक आकर पहुंचे है. ತಿಳ್ಕೊತೀರಿ, ಹೋ ನಾವೇನೀಗ ಹತ್ರ ಬಂದು ತಲುಪಿಬಿಟ್ಟಿದೀವಿ. कोई थक भी जाते हैं पता नहीं मंजिल कितना दूर है. ಕೆಲವರು ಸುಸ್ತಾಗಿ ಬಿಡುತ್ತಾರೆ. ಏನ್ ಅನ್ಕೊಳ್ತಾರೆ, ಏನಪ್ಪಾ ಈ ಗುರಿ ಇನ್ನು ಎಷ್ಟು ದೂರ ಇತ್ತು ಏನು ಅಂತ ಸುಸ್ತಾಗಿ ಬಿಡುತ್ತಾರೆ. ಪೌಂಚೆ ತೋ ಮೆಹನತ್ ಬಿ ಸಫಲ್ ಹೋ. ತಲುಪಿದ್ರಿ ಅಂದ್ರೆ ನೀವು ಪಟ್ಟಿರೋ ಪರಿಶ್ರಮಕ್ಕೂ ಅದಕ್ಕೊಂದು ಬೆಲೆ ಇರುತ್ತೆ, ಸಫಲ ಆಗತ್ತೆ. ಅಭಿ ಜಿಸ್ ಮಂಜಿಲ್ ಪರ್ ತುಮ್ ಜಾ ರಹೆ ಹೋ ದುನಿಯಾ ನಹಿ ಜಾನ್ತಿ. ಈಗ ನೀವು ಯಾವ ಗುರಿನ ತಲುಪುತ್ತಾ ಇದ್ದೀರಲ್ಲ, ಇದು ಜಗತ್ತಿನವರು ತಿಳ್ಕೊಂಡಿಲ್ಲ ಅಂತಾರ ಬಾಬಾ. ದುನಿಯಾ ಕೋ ಯಹ ಭಿ ಪತಾ ನಹಿ ಕಿ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ. ಜಗತ್ತಿಗೆ ಬಾಬಾ ಸರ್ ಅವ್ರಿಗೆ ಇದು ಗೊತ್ತೇ ಇಲ್ಲ, ಭಗವಂತ ಅಂದ್ರೆ ಯಾರಿಗೆ ಹೇಳಲಾಗತ್ತೆ. ಕಹತೆ ಬಿ ಹೇ ಭಗವಾನ್, ಬಾಯಿಂದ ಶಬ್ದ ಹೇಳ್ತಾರೆ ಭಗವಂತ. ಫಿರ್ ಕಹತೆ ಟಿಕ್ಕರ್ ಬಿತ್ತರ್ ಮೇ. ಎಲ್ಲಿದ್ದಾನೆ ಅಂತಂದ್ರೆ ಕಲ್ಲಲ್ಲಿದ್ದಾನೆ, ಮುಳ್ಳಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಬಾಪ್ ಕೆ ಬನ್ ಚುಕೆ ಹೈ. ಈಗ ತಾವ್ ಮಕ್ಕಳು ತಿಳ್ಕೊಂಡಿದ್ದೀರಿ, ಈಗ ನಾವು ಬಾಬನ್ ಮಕ್ಕಳು ಆಗ್ಬಿಟ್ಟಿದೀವಿ. ಅಬ್ಬ ಬಾಪ್ ಕಿ ಹಿ ಮತ್ ಪರ್ ಚಲ್ನಾ ಹೈ. ಹಾಗಾದ್ರೆ ಬಾಬನ ಮಕ್ಕಳು ಆಗಿದ್ದೀವಿ ಅಂದ್ಮೇಲೆ ಆ ಬಾಬನ ಮತದ ಪ್ರಕಾರನೇ ನಡಿಬೇಕು. ಬಲ್ ವಿಲಾಯತ್ ಮೇ ಹೋ ವಹಾ ರಹತೆ ಬಿ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೈ. ಬಲೆ ತಾವು ವಿದೇಶದಲ್ಲೇ ಇದ್ದೀರಿ, ಅಲ್ಲಿದ್ರೂ ಕೂಡ ಅಲ್ಲೇ ಇರ್ತಾ ನೀವು ತಂದೆಯನ್ನ ನೆನಪು ಮಾಡಬೇಕು. ತುಮಕು ಶ್ರೀಮತ ಮಿಲ್ತಿ ಹೈ. ಎಲ್ಲೇ ಇದ್ರು ನಿಮಗೆ ಶ್ರೀಮತ ಅಂತೂ ಸಿಗ್ತಾ ಇರುತ್ತೆ. ಆತ್ಮ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಸಿವಾಯ ಯಾದಕ್ಕೆ ಹೋನ ಸಕೆ. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ನೆನಪಿನ ವಿನಃ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ತುಮ್ ಕಹತೆ ಹೋ ಬಾಬಾ ಹಮ್ ಆಪ್ಸೆ ಪೂರಾ ವರ್ಷ ಲೇಂಗೆ. ತಾವ್ ಹೇಳ್ತೀರಿ, ಬಾಬಾ ತಮ್ಮಿಂದ ನಾವು ಪೂರ್ಣ ಆಸ್ತಿಯನ್ನ ತಗೊಳ್ತೀವಿ. ಜೈಸೆ ಹಮಾರೆ ಮಮ್ಮಾ ಬಾಬಾ ವರ್ಷ ಲೇತೆ ಹೇ, ಹಮ್ ಬಿ ಪುರುಷಾರ್ಥ ಕರ್ ಉನ್ಕಿ ಗದ್ದಿ ಪರ್ ಜರೂರ್ ಬೈಠೆಂಗೆ. ಹೇಳ್ತೀರಿ ನೀವು ಬಾಬನಿಗೆ, ಹೆಂಗೆ ನಮ್ಮ ಮಮ್ಮ ಬಾಬಾ ಆಸ್ತಿ ತಗೋತಾರಲ್ವಾ ಬಾಬಾ, ಹಂಗ ನಾವು ಕೂಡ ಪುರುಷಾರ್ಥ ಮಾಡಿ ಅವರ ಸಿಂಹಾಸನದ ಮೇಲೆ ಅವಶ್ಯ ಕುತ್ಕೋತೀವಿ. ಮಮ್ಮ ಬಾಬಾ ರಾಜ ರಾಜೇಶ್ವರಿ ಬಂತೆ ಹೇ ತೋ ಹಮ್ ಬಿ ಬನೆಂಗೆ. ಮಮ್ಮ ಬಾಬಾ ರಾಜ ರಾಜೇಶ್ವರಿ ಆಗ್ತಾರಂದ್ಮೇಲೆ ನಾವು ಆಗ್ತೀವಿ. ಇಮ್ತಿಹಾನ್ ತೋ ಸಬ್ ಕೇಲಿ ಏಕ್ ಹಿ ಹೈ. ಅರೆ ಪರೀಕ್ಷೆ ಮಾತ್ರ ಎಲ್ಲರಿಗೂ ಒಂದೇ ಅಂತಾರ ಬಾಬಾ. ತುಮಕೋ ಬಹುತ್ ಥೋಡಾ ಸಿಖಾಯಾ ಜಾತಾ ಹೈ, ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಬಾಬಾ ನಿಮ್ಗೇನು ಜಾಸ್ತಿ ಇಲ್ಲಿ ಕಲಿರಿ, ಜಾಸ್ತಿ ಏನು ಕಷ್ಟ ಕೊಡಂಗಿಲ್ಲ ಬಾಬಾ. ಸ್ವಲ್ಪ ಕಲಿಸಿ ಕೊಡುತ್ತಾರೆ. ಏನು? ತಂದೆಯನ್ನ ನೆನಪು ಮಾಡಿ. ಇಸ್ಕೋ ಕಹಾ ಜಾತಾ ಹೈ ಸಹಜ ರಾಜಯೋಗ ಬಲ್. ಇದಕ್ಕೆ ಹೇಳಲಾಗತ್ತೆ ಸಹಜ ರಾಜಯೋಗದ ಬಲ. ತುಮ್ ಸಮಜ್ತೆ ಹೋ ಯೋಗ ಸೆ ಬಹುತ್ ಬಲ್ ಮಿಲ್ತಾ ಹೈ. ತಾವು ತಿಳ್ಕೊತೀರಿ, ಯೋಗದಿಂದಲೇ ನಮಗೆ ಬಾಬಾ ಸರ್ ಬಲ ಸಿಗತ್ತೆ, ಶಕ್ತಿ ಸಿಗತ್ತೆ.
समझते हैं हम कोई विकर्म करेंगे तो सजा बहुत खाएंगे. ಇದನ್ನು ಕೂಡ ತಾವು ತಿಳ್ಕೊತೀರಿ. ಏನು, ನಾವು ಯಾವ್ದೇ ವಿಕರ್ಮ ಮಾಡಿದ್ರೆ ಶಿಕ್ಷೆನೂ ಬಹಳ ತಿನ್ಬೇಕಾಗತ್ತೆ. ಪದಭ್ರಷ್ಟ ಹೋ ಪಡೆಂಗೆ, ಪದಭ್ರಷ್ಟ ಆಗ್ತದೆ. ಯಾದ ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೇ, ನೆನಪಿನಲ್ಲೇ ಮಾಯೆ ವಿಘ್ನವನ್ನ ಹಾಕತ್ತೆ. ಗಾಯ ಜಾತಾ ಹೇ ಸದ್ಗುರು ಕಾ ನಿಂದಕ ಠೌರ್ ನ ಪಾಯೆ, ಗಾಯನ ಮಾಡಲಾಗ್ತದೆ ಯಾರು ಸದ್ಗುರುವಿಗೆ ನಿಂದನೆ ಮಾಡ್ತಾರಲ್ಲ ಅವರಿಗೆ ನೆಲೆ ಇಲ್ಲ ಅಂತ. ವತು ಕತೆ ಗುರು ಕಾ ನಿಂದಕ್, ಅಲ್ಲೇನು ಗುರುವಿನ ನಿಂದಕರು ಅಂತ ಹೇಳ್ತಾರೆ. ನಿರಾಕಾರ ಕಾ ಕಿಸ್ಕೋ ಪತಾ ನಹಿ ಹೈ, ನಿರಾಕಾರನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಗಾಯ ಬಿ ಜಾತಾ ಹೈ ಭಕ್ತೋಂ ಕೋ ಫಲ ದೇನೆ ವಾಲಾ ಹೈ ಭಗವಾನ್, ಗಾಯನ ಕೂಡ ಮಾಡಲಾಗತ್ತೆ, ಭಕ್ತರಿಗೆ ಫಲವನ್ನ ಕೊಡುವಂಥವರು ಭಗವಂತ ಆಗಿದ್ದಾರೆ. ಸಾಧು ಸಂತ ಆದಿ ಸಬ್ ಭಕ್ತ ಹೈ, ಸಾಧು ಸಂತರು ಯಾರೇ ಇರಬಹುದು ಬಟ್ ಅವರೆಲ್ಲರೂ ಭಕ್ತರೇ. ಭಕ್ತ ಹಿ ಗಂಗಾ ಸ್ನಾನ ಕರನೆ ಜಾತೆ ಹೈ, ಭಕ್ತರೇ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಭಕ್ತ ಭಕ್ತೋಂಕೋ ಫಲ ಥೋಡೆ ಇದೇಂಗೆ, ಒಬ್ಬ ಭಕ್ತ ಅನೇಕ ಭಕ್ತರಿಗೆ ಫಲವನ್ನ ಕೊಡಕ್ಕಾಗತ್ತಾ? ಇಲ್ಲ. ಭಕ್ತ ಭಕ್ತೋಂಕೋ ಫಲ ದೇ तो फिर भगवान को याद क्यों करे? ಭಕ್ತರೇ ಭಕ್ತರಿಗೆ ಫಲವನ್ನ ಕೊಡೋದಾಗಿದ್ರೆ ಭಗವಂತನನ್ನ ಯಾಕೆ ನೆನಪು ಮಾಡೋ ಅವಶ್ಯಕತೆ ಇತ್ತು? ಯಹೇ ಹಿ ಭಕ್ತಿ ಮಾರ್ಗ, ಇದಿರೋದೇ ಭಕ್ತಿ ಮಾರ್ಗ. ಸಬ್ ಭಕ್ತ ಹೈ, ಇಲ್ಲಿರೋರೆಲ್ಲರೂ ಭಕ್ತರಂತಾರ ಬಾಬಾ. ಭಕ್ತೋಂಕೋ ಫಲ ದೇನೆ ವಾಲಾ ಹೈ ಭಗವಾನ್, ಭಕ್ತರಿಗೆ ಫಲವನ್ನ ಕೊಡುವಂತವರು ಭಗವಂತ. ಐಸೆ ನಹಿ ಕಿ ಜಾಸ್ತಿ ಭಕ್ತಿ ಕರ್ನೆ ವಾಲೆ थोड़ी भक्ति करने वाले को फल देंगे, नहीं. ಭಕ್ತಿ ಮಾನ ಭಕ್ತಿ. ಮತ್ತೆ ಈ ರೀತಿನಲ್ಲ, ಜಾಸ್ತಿ ಭಕ್ತಿ ಮಾಡೋರು ಕಡಿಮೆ ಭಕ್ತಿ ಮಾಡೋರಿಗೆ ಫಲ ಕೊಡ್ತಾರೆ, ಹಂಗಲ್ಲ. ಭಕ್ತಿ ಅಂದ್ರೆ ಇದು ಭಕ್ತಿನೇ ಅಂತಾರೆ ಬಾಬಾ. ರಚನಾ ರಚನಾಕು कैसे वर्षा देंगे, ರಚನೆ ರಚನೆಗೆ ಆಸ್ತಿ ಹೆಂಗ್ ಕೊಡಕ್ಕಾಗತ್ತೆ? ವರ್ಷ ರಚಯಿತ ಸೇ ಹಿ ಮಿಲ್ತಾ ಹೈ, ಆಸ್ತಿ ರಚಯಿತನಿಂದಲೇ ಸಿಗತ್ತೆ. इस समय सब है भक्त, ಈ ಸಮಯ ಎಲ್ಲರೂ ಭಕ್ತರಂತಾರ ಬಾಬಾ. जब ज्ञान मिलता है तो फिर भक्ति खुद ब खुद छूट जाती है. ಯಾವಾಗ ಜ್ಞಾನ ಸಿಗುತ್ತೆ, ಜ್ಞಾನ ಪಕ್ಕ ಆಗುತ್ತೆ, ಆಗ ಭಕ್ತಿ ಸ್ವತಃನೇ ಬಿಟ್ಟು ಹೋಗುತ್ತಂತಾರ ಬಾಬಾ. ಜ್ಞಾನ ಜಿಂದಾಬಾದ್ ಹೋ ಜಾತಾ ಹೈ, ಜ್ಞಾನ ಜಿಂದಾಬಾದ್ ಆಗತ್ತೆ. ಜ್ಞಾನ ಬಿಗರ್ ಸದ್ಗತಿ कैसे ಹೋಗಿ, ಜ್ಞಾನವಿಲ್ಲದೆ ಸದ್ಗತಿ ಹೆಂಗಾಗ್ಲಿಕ್ಕೆ ಸಾಧ್ಯ? सब अपना हिसाब किताब चुक्त कर चले जाते हैं, ಪ್ರತಿಯೊಬ್ಬರು ಅವರವರ ಲೆಕ್ಕಾಚಾರವನ್ನ ಚುಕ್ತ ಮಾಡಿ ವಾಪಸ್ ಹೋಗ್ತಾರೆ. तो अब तुम बच्चे जानते हो ವಿನಾಶ ಸಾಮನೆ ಖಡಾ ಹೈ, ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ವಿನಾಶ ಅಂತೂ ನಮ್ಮೆದುರಿಗೆ ನಿಂತಿದೆ. ಉಸ್ಕೆ ಪಹಲೆ ಪುರುಷಾರ್ಥ ಕರ್ ವಾಪಸೆ ಪೂರಾ ವರ್ಷ ಲೇನಾ ಹೈ, ಅದಕ್ಕಿಂತ ಮೊದಲೇ ಪುರುಷಾರ್ಥ ಮಾಡಿ ತಂದೆಯಿಂದ ಪೂರ್ಣ ಆಸ್ತಿ ತಗೊಳ್ಬೇಕು. तुम जानते हो हम पावन दुनिया में जा रहे हैं, जो ब्राह्मण बनेंगे वही निमित्त बनेंगे. ತಾವು ತಿಳ್ಕೊಂಡಿದ್ರಿ ನಾವೀಗ ಪಾವನ ಜಗತ್ತಿಗೆ ಹೋಗ್ತಾ ಇದ್ದೀವಿ, ಯಾರು ಬ್ರಾಹ್ಮಣರಾಗ್ತಾರಲ್ವಾ ಅವರೇ ಅಲ್ಲಿ ನಿಮಿತ್ತ ಆಗ್ತಾರಂತಾರ ಬಾಬಾ. ಬ್ರಹ್ಮ ಮುಖಂಶಾವಳಿ ಬ್ರಾಹ್ಮಣ ಬನ್ನೆ ಕೆ ಬಿಗರ್ ತುಮ್ ವಾಪಸೆ ವರ್ಷ ಲೇ ನಹಿ ಸಕ್ತೆ. ಬ್ರಹ್ಮ ಮುಖಂಶಾವಳಿ ಬ್ರಾಹ್ಮಣರಾಗದೆ ತಾವು ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಪ ಬಚ್ಚೋಂ ಕೋ ರಚತೆ ಹಿ ವರ್ಷ ದೇನೆ ಕೆ ಲಿಯೆ, ತಂದೆ ಮಕ್ಕಳನ್ನ ರಚಿಸೋದೆ ಆಸ್ತಿ ಕೊಡ್ಲಿಕ್ಕಾಗಿ. ಶಿವಬಾಬಾ ಕೇತು ಹಮ್ ಹೇ ಹಿ, ನಾವು ಶಿವಬಾಬನಿ ಮಕ್ಕಳಂತೂ ಇದ್ದೇ ಇದ್ದೀವಿ. ಸೃಷ್ಟಿ ರಚತೆ ಹೇ ಬಚ್ಚೋಂ ಕೋ ವರ್ಷ ದೇನೆ ಕೆ ಲಿಯೆ, ಸೃಷ್ಟಿ ಎದಕ್ ರಚಿಸ್ತಾರೆ? ಮಕ್ಕಳಿಗೆ ಆಸ್ತಿಯನ್ನ ಕೊಡ್ಲಿಕ್ಕಾಗಿ. ಶರೀರಧಾರಿ ಕೋ ಹಿ ವರ್ಷ ದೇಂಗೆನಾ, ಶರೀರಧಾರಿಗೆನೆ ತಾನೆ ಆಸ್ತಿ ಕೊಡ್ತಾರೆ. ಆತ್ಮ तो ऊपर में रहती है, ಆತ್ಮಗಳಂತೂ ಮೇಲಿರ್ತದೆ. वहां तो वर्षेव ಪ್ರಾರಬ್ಧ की बात ही नहीं है, ಪರಮಧಾಮದಲ್ಲಿ ಆಸ್ತಿ ಅಥವಾ ಪ್ರಾರಬ್ಧದ ಮಾತೇ ಇಲ್ಲ. तुम अभी पुरुषार्थ कर प्रारब्ध ले रहे हो जो दुनिया को पता नहीं है, ತಾವೀಗ ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನ ತಗೊಳ್ತಾ ಇದ್ದೀರಿ, ಬಟ್ ಅದು ಜಗತ್ತಿನವರಿಗೆ ಗೊತ್ತಿಲ್ಲ ಅಂತಾರ ಬಾಬಾ. अब समय नजदीक आता जा रहा है, ಈಗ ಸಮಯ ಹತ್ರ ಬರ್ತಾ ಹೋಗ್ತಾ ಇದೆ. ಬಾಂಬ್ಸ್ कोई रखने के लिए नहीं है, ಬಾಂಬ್ಸ್ ತಯಾರು ಮಾಡಿರೋದು ಅದನ್ನ ಇಡ್ಲಿಕ್ಕಾಗಿ ಅಲ್ಲ. ತಯಾರಿಯ ಬಹುತ್ ಹೋ ರಹಿ ಹೈ, ಗುಪ್ತ ರೂಪದಲ್ಲಿ ತಯಾರಿಗಳು ಆಗ್ತಾ ಇದೆ ಬಹಳಷ್ಟು.
ಅಭಿ ಬಾಪ್ ಹಮ್ಕೋ ಫರ್ಮಾನ್ ಕರ್ತೆ ಹೇ ಕಿ ಮುझे ಯಾದ್ ಕರೋ. ಈಗ ಬಾಬಾ ನಮ್ಗೆ ಆದೇಶ ಕೊಡ್ತಾ ಇದ್ದಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ನೈತೋ ಪಿಛಾಡೆ ಮೇ ಬಹುತ್ ರೋನಾ ಪಡೇಗ. ಇಲ್ಲ ಅಂತಂದ್ರೆ ಅಂತಿಮ ಸಮಯದಲ್ಲಿ ಬಹಳ ಅಳಬೇಕಾಗ್ತದೆ. ರಾಜ ವಿದ್ಯಾ ಕೆ ಇಮ್ತಿಹಾನ್ ಮೇ कोई नापास होते हैं तो जाकर डूब मरते हैं गुस्से में. ನೋಡಿ, ರಾಜವಿದ್ಯೆ ಪರೀಕ್ಷೆಯಲ್ಲಿ ಯಾರಾದ್ರೂ ನಾಪಾಸ್ ಫೇಲ್ ಆದ್ರೆ ಸಿಟ್ನಲ್ಲಿ ಬಂದು ಹೋಗಿ ಏನು ಶರೀರ ಹತ್ಯೆನ ಮಾಡ್ಕೊಂಡ್ಬಿಡ್ತಾರೆ, ಹೋಗಿ ಸತ್ತೋಗ್ಬಿಡ್ತಾರಂತಾರ ಬಾಬಾ. ಯಹ ಗುಸ್ಸೆ ಕಿ ತೋ ಬಾತ್ ಹಿ ನಹಿ ಹೈ. ಇಲ್ಲಿ ಸಿಟ್ಟು ಕ್ರೋಧದ ಮಾತಿಲ್ಲ ಅಂತಾರ ಬಾಬಾ. ಪಿಛಾಡಿ ಮೇ ತುಮಕೋ ಸಾಕ್ಷಾತ್ಕಾರ ಬಹುತ್ ಹೋಂಗೆ. ಅಂತಿಮದಲ್ಲಿ ನಿಮಗೆ ಸಾಕಷ್ಟು ಸಾಕ್ಷಾತ್ಕಾರಗಳು ಆಗತ್ತಂತಾರ ಬಾಬಾ. ಕ್ಯಾ ಕ್ಯಾ ಹಮ್ ಬನೆಂಗೆ ವಹ ಭಿ ಪತಾ ಪಡ್ ಜಾಯೇಗ. ನಾವ್ ಏನೇನ್ ಆಗ್ತೀವಿ ಅದು ಕೂಡ ಗೊತ್ತಾಗ್ಬಿಡತ್ತೆ. ಬಾಪ್ ಕಾ ಕಾಮ್ ಹೇ ಪುರುಷಾರ್ಥ ಕರಾನ. ತಂದೆ ಕರ್ತವ್ಯ ಏನು? ಪುರುಷಾರ್ಥ ಮಾಡಿಸೋದು. ಬಚ್ಚೆ ಕಹತೆ ಹೇ ಬಾಬಾ ಹಮ್ ಕರ್ಮ ಕರ್ತೆ ಹುಯೆ ಯಾದ್ ಕರ್ನಾ ಭೂಲ್ ಜಾತೆ ಹೇ. ಮಕ್ಕಳು ಹೇಳ್ತಾರಂತ ಬಾಬನಿಗೆ, ಬಾಬಾ ನಾವು ಕರ್ಮ ಮಾಡ್ತಾ ನೆನಪು ಮಾಡೋದನ್ನ ಮರ್ತ್ ಬಿಡ್ತೀವಿ ಬಾಬಾ. ಕೊಯ್ ಫಿರ್ ಕಹತೆ ಯಾದ್ ಕರ್ನೆ ಕಿ ಫುರ್ಸತ್ ನಹಿ ಮಿಲ್ತಿ. ಕೆಲವ್ರು ಏನ್ ಹೇಳ್ತಾರೆ, ಬಾಬಾ ನಂಗೆ ನೆನಪು ಮಾಡಕ್ಕೆ ಪುರ್ಸೊತ್ತೆ ಸಿಗೋದಿಲ್ಲ ಬಾಬಾ. तो बाबा कहेंगे अच्छा समय निकाल कर याद में बैठो, बाप को याद करो. ಆಯ್ತು ಬಾಬಾ ಹತ್ರ ಒಳ್ಳೇದು ಮಕ್ಕಳೇ, ಆದ್ರೆ ನೀವು ಸಮಯ ತೆಗೆದು ನೆನಪಲ್ಲಿ ಕೂತ್ಕೊಳ್ಳಿ, ತಂದೆ ನೆನಪು ಮಾಡಿ. ಆಪಸ್ ಮೇ ಜಬ್ ಮಿಲ್ತೆ ಹೋ ತೋ ಭಿ ಯಹಿ ಕೋಶಿಶ್ ಕರೋ ಹಮ್ ಬಾಬಾ ಕೋ ಯಾದ್ ಕರೆ. ಯಾವಾಗ ನೀವು ಪರಸ್ಪರ ಭೇಟಿ ಆಗ್ತಿರ್ತೀರಿ, ಅವಾಗ ಇದೇ ಪ್ರಯತ್ನ ಮಾಡಿ ನಾವು ತಂದೆಯನ್ನ ನೆನಪು ಮಾಡಬೇಕು. ಮಿಲ್ಕರ್ बैठने से तुम याद अच्छा करेंगे, ಮದದ್ ಮಿಲೇಗಿ. ಸಂಘಟನೆಯಲ್ಲಿ ಕುತ್ಕೊಂಡು ನೀವು ಯೋಗ ಮಾಡೋದ್ರಿಂದ ಚೆನ್ನಾಗ್ ಅನಿಸ್ತದೆ, ಮತ್ತೆ ನಿಮಗೆ ಸಹಯೋಗನ ಸಿಗುತ್ತಂತಾರ ಬಾಬಾ. ಒಳ್ಳೆ ರೀತಿ ನೆನಪು ಮಾಡ್ಲಿಕ್ಕಾಗತ್ತೆ. ಮೂಲ ಬಾತ್ ಹೇ ಬಾಪಕ್ಕೂ ಯಾದ ಕರ್ಣ. ಮೂಲವಾದ ಮಾತು ತಂದೆಯನ್ನ ನೆನಪು ಮಾಡೋದು. ಕೊಯ್ ವಿಲಾಯತ್ ಜಾತೆ ಹೇ ವಹಾ ಭಿ ಸಿರ್ಫ್ ಏಕ್ ಬಾತ್ ಯಾದ್ ರಖೋ. ಕೆಲವರು ವಿದೇಶಕ್ಕೆ ಹೋಗ್ತಾರೆ, ಬಾಬಾ ಅಲ್ಲಿ ಹೋದ್ರು ಕೇವಲ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಬಾಪ್ ಕಿ ಯಾದ್ ಸೆ ಹಿ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನೆಂಗೆ. ತಂದೆ ನೆನಪಿನಿಂದಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತಿರಿ. ಬಾಪ್ ಕಹತೆ ಸಿರ್ಫ್ ಏಕ್ ಬಾತ್ ಯಾದ್ ಕರೋ ಬಾಪ್ ಕೋ ಯಾದ್ ಕರೋ. ನೋಡಿ, ಬಾಬಾ ಪದೇ ಪದೇ ಇದನ್ನ ಹೇಳ್ತಾ ಇದ್ದಾರೆ, ಕೇವಲ ಒಂದು ಮಾತು ನೆನಪಿಟ್ಕೊಳ್ಳಿ, ಏನು? ತಂದೆಯನ್ನ ನೆನಪು ಮಾಡಿ. ಯೋಗ ಬಲಸೆ ಸಬ್ ಪಾಪ ಭಸ್ಮ ಹೋ ಜಾಯೆಂಗೆ. ಯಾಕೆ ಪದೇ ಪದೇ ಹೇಳ್ತಾರೆ ಬಾಬಾ ಅಂದ್ರೆ, ಯೋಗ ಬಲದಿಂದಲೇ ತಮ್ಮ ಎಲ್ಲಾ ಪಾಪಗಳು ಭಸ್ಮ ಆಗತ್ತೆ. ಬಾಪ್ ಕಹತೆ ಮನ್ ಮನಾಭವ್ ಮುझे ಯಾದ್ ಕರೋ ತೋ ವಿಶ್ವ ಕಾ ಮಾಲಿಕ್ ಬನೆಂಗೆ. ತಂದೆ ಹೇಳ್ತಾರೆ ಮನ್ ಮನಾಭವ, ನನ್ನೊಬ್ಬನನ್ನೇ ನೆನಪು ಮಾಡಿ, ಅವಾಗ ತಾವು ವಿಶ್ವದ ಮಾಲೀಕರಾಗ್ತೀರಿ. ಮೂಲ ಬಾತ್ ಹೋ ಜಾತಿ ಹೇ ಯಾದಕಿ. ಮೂಲವಾದ ಮಾತು ನೆನಪು. ಕಹಾ ಭಿ ಜಾನೆ ಕಿ ಬಾತ್ ನಹಿ. ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಘರ್ ಮೇ ರಹೋ ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಮನೆಯಲ್ಲಿರಿ, ಕೇವಲ ತಂದೆಯನ್ನ ನೆನಪು ಮಾಡಿ. ಪವಿತ್ರ ನಹಿ ಬನೆಂಗೆ ತೋ ಯಾದ್ ನಹಿ ಕರ್ ಸಕೆಂಗೆ. ನೀವು ಪವಿತ್ರ ಆಗಿಲ್ಲ ಅಂತಂದ್ರೆ ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ. ಐಸೆ ಥೋಡಿ ಹೇ ಸಬ್ ಆಕರ್ ಕ್ಲಾಸ್ ಮೇ ಪಡೆಂಗೆ. ಈ ರೀತಿನೂ ಅಲ್ಲ, ಎಲ್ಲರೂ ಇಲ್ಲಿ ಬಂದೇ ಕ್ಲಾಸ್ ನಲ್ಲಿ ಓದ್ತಾರೆ, ಇಲ್ಲ. ಮಂತ್ರ ಲಿಯಾ ಫಿರ್ ಬಲ್ ಕಹಾ ಭಿ ಚಲೆ ಜಾವ್. ಮಂತ್ರ ತಗೊಂಡ್ರ ಬಲೆ ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ ಅಂತಾರ ಬಾಬಾ. ಸತೋ ಪ್ರಧಾನ್ ಬನನೆ ಕಾ ರಾಸ್ತಾ ತೋ ಬಾಪ್ನೆ ಬತಲಾಯಾ ಹಿ ಹೈ. ಸತೋ ಪ್ರಧಾನ ಆಗುವಂತ ದಾರಿಯನ್ನಂತೂ ಬಾಬಾ ಹೇಳಿಬಿಟ್ಟಿದ್ದಾರೆ. ಇವತ್ತು ಸೆಂಟರ್ ಪರ್ ಆನೆ ಸೆ ನೈ ನೈ ಪಾಯಿಂಟ್ ಸುನ್ತೆ रहेंगे. ಆದ್ರೆ ಸೆಂಟರ್ಗೆ ಬರೋದ್ರಿಂದ ಏನ್ ಲಾಭ? ನಿಮಗೆ ಹೊಸ ಹೊಸ ಪಾಯಿಂಟ್ಗಳು ನಿಮಗೆ ಕೇಳಲಿಕ್ಕೆ ಸಿಗುತ್ತೆ. ಅಗರ್ ಕಿಸಿ ಕಾರಣ ಸೆ ನಹಿ ಆ ಸಕ್ತೆ, ಯಾವುದೇ ಕಾರಣದಿಂದ ನೀವು ಕ್ಲಾಸಿಗೆ ಬರಕ್ ಆಗಲಿಲ್ಲ ಅಂದ್ರೆ, बरसात पड़ती है, कर्फ्यू लगता है, कोई बाहर नहीं निकल सकते, फिर क्या करेंगे? ಜೋರ ಮಳೆ ಬರ್ತಿರ್ತದೆ ಅಥವಾ ಕರ್ಫ್ಯೂ ಹಾಕ್ಬಿಟ್ಟಿರ್ತಾರೆ, ನೀವು ಮನೆಯಿಂದ ಹೊರಗಡೆನೆ ಬರ್ಲಿಕ್ಕಾಗೋದಿಲ್ಲ. ಬಾಬಾ ಹತ್ರ ಅವಾಗ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡ್ತೀರಿ? ಬಾಪ್ ಕಹತೆ ಕೊಯ್ ಹರ್ಜ ನಹಿ. ಅವಾಗ ಬಾಬಾ ಏನ್ ಹೇಳ್ತಾರೆ, ಓಕೆ ಪರವಾಗಿಲ್ಲ. ಐಸೆ ನಹಿ ಹೈ ಕಿ ಶಿವ ಕೆ ಮಂದಿರ್ ಮೇ ಲೋಟಿ ಚಡಾನಿ ಹಿ ಪಡೇಗಿ. ಈ ರೀತಿ ಎಲ್ಲ ಶಿವನ ಮಂದಿರಕ್ಕೆ ಹೋಗಿ ನೀವು ಹಾಲು ಎರಿಬೇಕಂತ ಏನಿಲ್ಲ. ಕಹಾ ಭಿ ರಹತೆ ತುಮ್ ಯಾದ್ ಮೇ ರಹೋ. ಎಲ್ಲಿದ್ರು ಸಮೇತ ನೀವು ನೆನಪಲ್ಲಿರಿ. ಚಲ್ತೆ ಫಿರ್ತೆ ಯಾದ್ ಕರೋ
औरों को भी यही कहो कि बाप को याद करने से विकर्म विनाश होंगे और देवता बन जाएंगे. ನಡೀತಾ ತಿರುಗಾಡ್ತಾ ನೆನಪು ಮಾಡಿ, ಮತ್ತು ಅನ್ಯರಿಗೂ ಇದನ್ನೇ ಹೇಳ್ತಾ ಇರಿ, ತಂದೆಯನ್ನ ನೆನಪು ಮಾಡೋದ್ರಿಂದ ಒಂದು ವಿಕರ್ಮ ವಿನಾಶ ಆಗತ್ತೆ, ಎರಡನೇದು ತಾವು ದೇವತಾ ಆಗ್ತೀರಿ. ಅಕ್ಷರ ಹಿ ದೋ ಹೈ, ಬಾಪ್ ರಚತಾ ಸೇ ಹಿ ವರ್ಷ ಲೇನಾ ಹೈ. ಅಕ್ಷರ ಇರೋದು ಎರಡು, ತಂದೆ ರಚಯಿತನಿಂದ ಆಸ್ತಿ ತಗೋಬೇಕು. ರಚತ ಏಕ್ ಹಿ ಹೈ, ರಚಯಿತ ಒಬ್ಬನೇ. ಬಟ್ ಕಿತನ ಸಹಜ ರಾಸ್ತಾ ಬತಾತೆ ಹೈ. ನೋಡಿ, ಆ ರಚಯಿತ ನಮಗೆ ಎಷ್ಟು ಸಹಜವಾದ ದಾರಿಯನ್ನು ತೋರಿಸ್ತಾರೆ. ಬಾಪು ಕೋ ಯಾದ್ ಕರನೆ ಕಾ ಮಂತ್ರ ಮಿಲ್ ಗಯಾ, ತಂದೆಯನ್ನ ನೆನಪು ಮಾಡುವಂತ ಮಂತ್ರ ಸಿಕ್ಬಿಡ್ತು. ಬಾಪ ಕಹತೆ ಯ ಬಚ್ಪನ್ ಭೂಲ್ ನಹಿ ಜಾನ, ತಂದೆ ಹೇಳ್ತಾರೆ ಈ ಬಾಲ್ಯತನದ ದಿನವನ್ನ ಎಂದಿಗೂ ಮರಿಬೇಡಿ. ಅಂದ್ರೆ ಫಸ್ಟ್ ನೀವು ಬಾಬನ್ ಮಗು ಆದ್ರಲ್ಲ, ಆ ಹೆಂಗಿತ್ತು ನಿಮ್ ಪುರುಷಾರ್ಥ, ಆ ಸಮಯವನ್ನ ಎಂದಿಗೂ ಮರಿಬೇಡಿ ಅಂತಾರೆ ಬಾಬಾ. आज हंसते हो कल रोना पड़ेगा अगर बाप को भुलाया तो. ನೀವು ತಂದೆನ ಮರೆತ್ರಿ ಅಂತಂದ್ರೆ ಇವತ್ತು ನಗ್ತಿರ್ತೀರಿ, ಬಟ್ ನಾಳೆ ಅಳಬೇಕಾಗತ್ತೆ. तो बाप से वर्ष पूरा लेना चाहिए, ತಂದೆಯಿಂದ ಪೂರ್ಣ ಆಸ್ತಿಯನ್ನು ತಗೋಬೇಕು. ऐसे बहुत हैं कहते हैं स्वर्ग में तो जाएंगे ना, जो तकदीर में होगा सो होगा, उनको कोई पुरुषार्थी नहीं कहेंगे. ಇಂಥ ಮಕ್ಕಳು ಬಹಳ ಜನ ಇದ್ದಾರೆ. ಏನ್ ಹೇಳ್ತಾರೆ, ಹೆಂಗು ಸ್ವರ್ಗಕ್ಕಂತೂ ಹೋಗ್ತೀವಲ್ವ, ಅದೃಷ್ಟದಾಗ ಏನಿರುತ್ತೆ ಸಿಗ್ತದೆ ಸಾಕು, ಹೆಂಗು ಹೋಗ್ತೀವಲ್ಲ ಅಂತ. ಬಾಬಾ ಅಂಥವರಿಗೆ ಪುರುಷಾರ್ಥ ಅಂತ ಹೇಳಂಗಿಲ್ಲ. ಮನುಷ್ಯ ಪುರುಷಾರ್ಥ ಕರ್ತೆ ಹಿ ಊಂಚ್ ಮರ್ತಬ ಪಾನೆ ಕೇಳಿಯೇ. ಮನುಷ್ಯ ಪುರುಷಾರ್ಥ ಸಾಧನೆ ಮಾಡೋದು ಯಾಕೆ, ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ಕಾಗಿ. ಅವ ಜಬಕಿ ಬಾಪ ಸೆ ಊಂಚ್ ಮರ್ತಬ ಮಿಲ್ತಾ ಹೈ ಗಫಲತ್ ಕ್ಯೂ ಕರ್ನಿ ಚಾಹಿಯೇ. ಹಾಗಾದ್ರೆ ತಂದಿನ ನಮಗೆ ಶ್ರೇಷ್ಠ ಪದವಿ ಸಿಗ್ತದೆ ಅಂದ ಮೇಲೆ ಹಂಗಾದ್ರೆ ಬಾಬಾ ಹೆಸರು ಹುಡುಗಾಟಿಕೆ ಯಾಕೆ ಮಾಡ್ಬೇಕು. ಸ್ಕೂಲ್ ಮೇ ಜೋ ನಹಿ ಪಡೆಂಗೆ ತೋ ಪಡೆಕೆ ಆಗೆ ಭರಿ ಡೋನಿ ಪಡೇಗಿ. ಈ ಸ್ಕೂಲ್ ನಲ್ಲಿ ಯಾರು ಓದ್ಲಿಲ್ಲ ಅಂತಂದ್ರೆ ಅವರು ಓದಿದವ್ರ ಮುಂದೆ ಏನ್ ಮಾಡ್ಬೇಕಾಗತ್ತೆ, ತಲೆ ಬಾಗಿಸ್ಬೇಕಾಗತ್ತೆ. ಬಾಪು ಕೋ ಪೂರಾ ಯಾದ್ ನಹಿ ಕರೆಂಗೆ ತೋ ಪ್ರಜಾ ಮೇ ನೌಕರ ಚಾಕರ್ ಜಾಕರ್ ಬನೆಂಗೆ. इसमें खुश थोड़ी होना चाहिए. ತಂದೆನ ಪೂರ್ಣ ನೀವು ನೆನಪು ಮಾಡಿಲ್ಲ ಅಂದ್ರೆ ಪ್ರಜೆಯಲ್ಲಿ ನೌಕರ ಚಾಕರ್ ಆಗ್ಬೇಕಾಗತ್ತೆ ಹೋಗಿ. ಹಂಗಾರೆ ಇಷ್ಟಲ್ಲೇ ಖುಷಿ ಪಟ್ಟು ಬಿಡ್ತೀರಾ ನೀವು, ಅಲ್ಲ ಅಂತಾರ ಬಾಬಾ. ಬಚ್ಚೆ ಸಮ್ಮುಖ ರಿಫ್ರೆಶ್ ಹೋಕರ್ ಜಾತೆ ಹೇ, ಮಕ್ಕಳು ಸಮ್ಮುಖದಲ್ಲಿ ಎದುರಿಗೆ ಬಂದು ರಿಫ್ರೆಶ್ ಆಗಿ ಹೋಗ್ತಾರೆ. ಕೈ ಬಾಂಧೇ ಲಿಯಾ ಹೇ ಹರ್ ಜಾ ನಹಿ, ಘರ್ ಬೇಟೆ ಬಾಪ್ ಕೋ ಯಾದ್ ಕರ್ತಿ ರಹೋ. ಪಾಪ ಕೆಲವು ಬಂಧನದಲ್ಲಿರುವಂತ ಮಾತೆಯರಿದ್ದಾರೆ, ಅವ್ರು ಬರಕ್ಕಾಗಲ್ಲ. ಅಂತವ್ರಿಗೆ ಬಾಬಾ ಏನ್ ಹೇಳ್ತಾರೆ, ಓಕೆ ಪರವಾಗಿಲ್ಲ, ನೀವು ಮನೇಲಿ ಕುತ್ಕೊಂಡೇ ತಂದೆಯನ್ನ ನೆನಪು ಮಾಡ್ತಾ ಇರಿ. ಕಿತನಾ ಸಮझाते हैं ಮೌತ್ ಸಾಮನೆ ಖಡಾ ಹೈ. ಎಷ್ಟು ತಿಳಿಸ್ತಾರ ಬಾಬಾ, ಸಾವು ಎದುರಿಗೆ ನಿಂತಿದೆ. ಅಚಾನಕ್ ಹಿ ಲಡಾಯಿ ಶುರು ಹೋ ಜಾಯೇಗಿ, ಅಚಾನಕ್ ಯುದ್ಧ ಶುರು ಆಗ್ಬಿಡತ್ತೆ. ದೇಖ್ನೆ ಮೇ ಆತಾ ಹೈ ಲಡಾಯಿ ಜೈಸೆ ಕಿ ಚಿಡಿ ಕಿ ಚಿಡಿ. ಏನ್ ಕಾಣಿಸುತ್ತೆ, ಇದ್ದಕ್ಕಿದ್ದಂಗೆ ಬಾಬಾ ತೀಸ್ತಾ ಇದ್ದಾರೆ ಯುದ್ಧದ ಕಿಡಿ, ಅದು ಸ್ಟಾರ್ಟ್ ಆಗ್ಬಿಡುತ್ತಂತಾರ ಬಾಬಾ. ರೇಡಿಯೋ ಸೇ ಬಿ ಸಾರಾ ಮಾಲೂಮ್ ಪಡ್ ಜಾತಾ ಹೈ, ರೇಡಿಯೋದಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ. ಕಹತೆ ಹೇ ಥೋಡಾ ಬಿ ಗಡ್ಬಡ್ ಕಿಯಾ ತೋ ಹಮ್ ಐಸಾ ಕರೆಂಗೆ. ಏನ್ ಧಮಕಿ ಕೊಡ್ತಾರೆ, ಏನಾರು ನೀವು ಸ್ವಲ್ಪ ಗಡ್ಬಡ್ ಮಾಡಿದ್ರೆ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಪಹಲೆ ಸೇ ಕಹ ದೇತೆ, ಮೊದಲೇ ಹೇಳ್ಬಿಡ್ತಾರೆ ಈ ಟೈಪ್ ಮಾಡ್ತೀವಂತ. ಬಾಂಬ್ಸ್ ಕಿ ಮಗರೂರಿ ಬಹುತ್ ಹೈ, ಯಾಕಂದ್ರೆ ಬಾಂಬ್ಸ್ಗಳ ಗರ್ವ ಬಹಳ ಇದೆ ಅವರಿಗೆ. ಬಾಪ ಬಿ ಕಹತೆ ಬಚ್ಚೆ ಅಜುನ್ ಯೋಗ ಬಲ್ ಮೇ ತೋ ಹೋಶರ್ ಹುಯೇ ನಹಿ ಹೈ. ಆ ತಂದೆ ಕೂಡ ಹೇಳ್ತಾರೆ ಮಕ್ಕಳು ಇನ್ನೂ ಯೋಗ ಬಲದಲ್ಲಿ ಹೋಶ್ಯಾರ್ ಆಗಿಲ್ಲ. ಲಡಾಯಿ ಲಗ್ ಜಾಯೆ ಐಸೆ ಡ್ರಾಮಾ ಅನುಸಾರ ಹೋಗಾ ಹಿ ನಹಿ. ಈ ತಕ್ಷಣ ಯುದ್ಧ ಸ್ಟಾರ್ಟ್ ಆಗುತ್ತೆ, ಹಂಗ ಸಾಧ್ಯನೇ ಇಲ್ಲ ಡ್ರಾಮಾ ಅನುಸಾರವಾಗಿ. ಬಚ್ಚೋನೆ ಪೂರಾ ವರ್ಷ ಹಿ ನಹಿ ಲಿಯಾ ಹೈ, ಯಾಕಂದ್ರೆ ಇನ್ನು ಮಕ್ಕಳು ಪೂರ್ಣವಾಗಿ ಬಾಬನಿಂದ ಆಸ್ತಿ ತಗೊಂಡೇ ಇಲ್ಲ. ಅಭಿ ಪೂರಿ ರಾಜಧಾನಿ ಸ್ಥಾಪನೆ ಹುಯಿ ನಹಿ ಹೈ, ಇನ್ನೂ ಪೂರ್ಣ ರಾಜಧಾನಿ ಸ್ಥಾಪನೆ ಆಗಿಲ್ಲ ಅಂತಾರ ಬಾಬಾ. ಥೋಡಾ ಟೈಮ್ ಚಾಹಿಯೇ, ಸ್ವಲ್ಪ ಸಮಯ ಬೇಕು. ಪುರುಷಾರ್ಥ ಕರಾತೆ ರಹತೆ, ಅದಕ್ಕೆ ನೋಡಿ ಬಾಬಾ ಮಕ್ಕಳಿಂದ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಪತಾ ನಹಿ ಕಿಸ್ ಸಮಯ ಬಿ ಕುಚ್ ಹೋ ಜಾಯೆ, ಏರೋಪ್ಲೇನ್ ಟ್ರೈನ್ ಗಿರ್ ಪಡ್ತಿ,
ಗೊತ್ತಿಲ್ಲ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಬಾಬಾ ತಿಳಿಸ ನೆಕ್ಸ್ಟ್ ಏರೋಪ್ಲೇನ್ ಬೀಳ್ಬೋದು, ಟ್ರೈನ್ ಬೀಳ್ಬೋದು. ಮೌತ್ ಕಿತನ ಸಹಜ ಖಡಾ ಹೈ. ಬಾಬಾ ಹೇಳೋದ ಅರ್ಥ ಏನಂದ್ರೆ ಸಾವು ಎಷ್ಟು ಸಹಜವಾಗಿ ಎಲ್ಲರ ಮುಂದೆ ನಿಂತಿದೆ. ಧರ್ತಿ ಹಿಲ್ತಿ ರಹತಿ ಹೈ, ಭೂಮಿ ಅಲ್ಲಾಡ್ತಿರ್ತದೆ. ಸಬಸೆ ಜಾಸ್ತಿ ಕಾಮ್ ಕರ್ನಾ ಹೈ ಅರ್ಥಕ್ವೇಕ್. ನೋಡಿ ಬಾಬಾ ತಿಳಿಸ ಎಲ್ಲಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕು ಭೂಕಂಪಕ್ಕೆ. ಯಾ ಹಿಲೆ ತಬತು ಸಾರೆ ಮಕಾನಾದಿ ಗಿರೆ. ಯಾಕಂದ್ರೆ ಭೂಮಿ ಜೋರಾಗಿ ಅಲ್ಲಾಡಿದ್ರೆ ತಾನೆ ಇವೆಲ್ಲ ಮಹಲ್ ಮಾಡಿಗಳು ಬೀಳ್ತವೆ. ಮೌತ್ ಹೋನೆಗೆ ಪೆಹಲೆ ಬಾಪಸೆ ಪೂರಾ ವರ್ಷ ಲೇನಾ ಹೈ. ಆದ್ರೆ ಸಾವು ಬರೋಕ್ಕಿಂತ ಮುಂಚೆ ನಾವು ತಂದೆಯಿಂದ ಆಸ್ತಿ ತಗೊಳ್ಬೇಕು. ಇಸ್ಲಿಯೇ ಬಹುತ್ ಪ್ರೇಮ ಸೆ ಬಾಪಕು ಯಾದ್ ಕರ್ನಾ ಹೈ. ತಂದೆನ ಹೆಂಗ್ ನೆನಪು ಮಾಡ್ಬೇಕು? ಕಾಟಾಚಾರಕ್ಕಲ್ಲ, ಬಾಬಾ ಹೇಳಕತ್ತಾರಂತಲ್ಲ, ಅವಳ ಪ್ರೀತಿಯಿಂದ ಪ್ರೇಮದಿಂದ ತಂದೆ ನೆನಪು ಮಾಡ್ಬೇಕು. ಬಾಬಾ ಆಪ್ಕೆ ಬಿಗರ್ ಹಮಾರ ದೂಸರಾ ಕೋಯಿ ನೈ. ಹೆಂಗಿರ್ಬೇಕು? ಬಾಬಾ ನಿಮ್ಮ ವಿನಃ ನಮಗೆ ಬೇರೆ ಯಾರು ಇಲ್ಲ. ಸಿರ್ಫ್ ಬಾಪಕ್ಕೋ ಯಾದ್ ಕರ್ತೆ ರಹೋ. ನೋಡು ಮುರಳಿಯಲ್ಲಿ ಬಾಬಾ ಬರೀ ಇದನ್ನೇ ಏನ್ ಮಾಡಿ, ಕೇವಲ ತಂದೆಯನ್ನ ನೆನಪು ಮಾಡ್ತಾ ಇರಿ. ಕಿತನಾ ಸಹಜ ರೀತಿ ಜೈಸೆ ಛೋಟೆ ಛೋಟೆ ಬಚ್ಚೋಂ ಕೋ ಬೈಟ್ ಸಮझाते. ನೋಡಿ ಬಾಬಾ ಎಷ್ಟು ಸಹಜ ರೀತಿಯಿಂದ ತಿಳಿಸ್ಕೊಡ್ತಾರಂದ್ರೆ, ಹೆಂಗ ಸಣ್ಣ ಸಣ್ಣ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತಾರಲ್ಲ ಪ್ರೀತಿಯಿಂದ ಈಸಿಯಾಗಿ, ಹಂಗ ಬಾಬಾ ನಮ್ಗೆ ಎಷ್ಟು ಸಹಜ ರೀತಿಯಿಂದ ತಿಳಿಸ್ಕೊಡ್ತಾರೆ. ಅವ್ರ ಕೋಯಿ ತಕ್ಲೀಫ್ ನಹಿ ದೇತಾ ಹೂ, ಸಿರ್ಫ್ ಯಾದ ಕರೋ. ಬಾಬಾ ನಿಮ್ಗೆ ಬೇರೆ ನಾನು ಏನೂ ಕಷ್ಟ ಕೊಡಲ್ಲ, ಕೇವಲ ಏನ್ ಮಾಡಿ ಕುತ್ಕೊಂಡು ನನ್ನನ್ನ ನೆನಪು ಮಾಡಿ. ಅವ್ರ ಕಾಮ್ ಚಿತಾ ಪರ್ बैठ जो तुम जल मरे हो, अब ज्ञान चिता पर बैठ ಪವಿತ್ರ ಬನು. ಮತ್ತೆ ಕಾಮಚಿತೆ ಮೇಲೆ ಕುತ್ಕೊಂಡು ನೀವೇನು ಸುಟ್ಟು ಭಸ್ಮ ಆಗಿದ್ದೀರಿ, ಕಪ್ಪಾಗಿದ್ದೀರಿ, ಈಗ ಜ್ಞಾನ ಚಿತೆ ಮೇಲೆ ಕುತ್ಕೊಂಡು ಪವಿತ್ರರಾಗಿ. ತುಮ್ಸೆ ಪೂಚ್ತೆ ಹೇ ಆಪ್ಕಾ ಉದ್ದೇಶ ಕ್ಯಾ ಹೈ. ಜನ ಕೇಳ್ತಾರೆ ನಿಮ್ಮ ಉದ್ದೇಶ ಏನು ಅಂತ. ಬೋಲೋ ಶಿವ ಬಾಬಾ ಜೋ ಸಬ್ಕಾ ಬಾಪ್ ಹೈ ವಹ ಕಹತೆ ಹೈ ಮಾಮೇಕಂ ಯಾದ್ ಕರೋ तो तुम्हारे विकर्म विनाश होंगे और तुम तमो प्रधान से सतो प्रधान बन जाएंगे. ಆಗ ಅವ್ರಿಗೆ ಹೇಳ್ರಿ ನೀವು, ನೋಡಿ ಶಿವ ಬಾಬಾ ಯಾರು ಎಲ್ಲರ ತಂದೆ ಆಗಿದ್ದಾರೆ, ಅವ್ರೇನ್ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ, ಮತ್ತೆ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತೀರಿ. ಕಲಿಯುಗ ಮೇ ಸಬ್ ತಮೋ ಪ್ರಧಾನ ಹೈ. ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನ. ಸರ್ವ ಕಾ ಸದ್ಗತಿ ದಾತ ಏಕ್ ಬಾಪ್ ಹೈ. ಸರ್ವರ ಸದ್ಗತಿ ದಾತ ಒಬ್ಬರೇ ತಂದೆಯಾಗಿದ್ದಾರೆ. अब बाप कहते सिर्फ मुझे याद करो तो कट ಉತ್ತರ ಜಾಯೇಗಿ. ಈ ತಂದೆ ಹೇಳ್ತಾರೆ ಕೇವಲ ನನ್ನನ್ನ ನೆನಪು ಮಾಡಿದಾಗ ಆತ್ಮಕ್ಕಿನ ತುಕ್ಕು ಹಿಡಿದಿದೆಲ್ಲ ಅದೆಲ್ಲ ಇಳಿದು ಹೋಗುತ್ತೆ. ಇತನಾ ಪೇಗಾಮ್ ತೋ ದೇ ಸಕ್ತೆ ಹೋನಾ. ಇಷ್ಟು ಸಂದೇಶ ಆದ್ರು ತಾವೆಲ್ಲರಿಗೆ ಕೊಡ್ಬೋದು ತಾನೆ. ಖುದ್ ಯಾದ್ ಕರೆಂಗೆ ತಬ ದೂಸರೆ ಕೋ ಯಾದ್ ಕರಾ ಸಕೆಂಗೆ. ಸ್ವತಃ ನೀವು ನೆನಪು ಮಾಡುತ್ತಾ ಇದ್ರೆ ಅನ್ಯರಿಗೆ ನೆನಪು ಮಾಡಿಸ್ಕೊಡಕ್ಕಾಗತ್ತೆ. ಖುದ್ ಯಾದ್ ಕರ್ತೆ ಹೋಂಗೆ ತೋ ದೂಸರೆ ಕೋ ರುಚಿ ಸೆ ಕಹೆಂಗೆ ನಹೀ ತೋ ದಿಲ್ ಸೆ ನಹೀ ನಿಕಲೇಗಾ. ಸ್ವತಃ ನೀವು ನೆನಪು ಮಾಡುತ್ತಾ ಇದ್ರೆ ಅವಾಗ ನೀವು ಇನ್ನೊಬ್ರಿಗೂ ಬಹಳ ರುಚಿಯಿಂದ ಹೇಳ್ತೀರಿ. ಇಲ್ಲ ಅಂದ್ರೆ ಅಂತರಾಳದಿಂದ ಅದು ನಿಮಗೆ ಬರೋದೇ ಇಲ್ಲ, ನೆನಪು ಮಾಡಿ ಅಂತ ಹೇಳಕ್ ನಿಮಗ್ ಬರೋದೇ ಇಲ್ಲ. ಬಾಪ್ ಸಮझाते ಕಹಾ ಭಿ ಹೋ ಜಿತನಾ ಹೋ ಸಕೆ ಸಿರ್ಫ್ ಯಾದ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಎಲ್ಲೇ ಇರಿ, ನಿಮ್ಮಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತಂದೆ ನೆನಪು ಮಾಡಿ. ಜೋ ಮಿಲೆ ಉನ್ಕೋ ಯಹಿ ಶಿಕ್ಷಾ ದೋ ಮೌತ್ ಸಾಮನೆ ಖಡಾ ಹೈ. ಯಾರೇ ನಿಮಗೆ ಸಿಕ್ಕರು ಅವ್ರಿಗೆ ಇದೇ ಶಿಕ್ಷಣ ಕೊಡಿ, ಸಾವು ಎದುರಿಗೆ ನಿಂತಿದೆ. ಬಾಪ್ ಕಹತೆ ತುಮ್ ಸಬ್ ತಮೋ ಪ್ರಧಾನ ಪತಿತ್ ಬನ್ ಪಡೆ ಹೋ. ತಂದೆ ಹೇಳ್ತಾರೆ ನೀವೆಲ್ಲ ತಮೋ ಪ್ರಧಾನ ಪತಿತರಾಗ್ಬಿಟ್ಟಿದ್ದೀರಿ. ಅವು ಮುಜೆ ಯಾದ ಕರೋ ಪವಿತ್ರ ಬನು. ಈಗ ನನ್ನನ್ನು ನೆನಪು ಮಾಡಿ ಪವಿತ್ರ ಆಗ್ರಿ. ಆತ್ಮ ಹಿ ಪತಿತ್ ಬನಿ ಹೇ. ಯಾಕಂದ್ರೆ ಪತಿತ ಆಗಿರೋದು ಆತ್ಮನೇ ತಾನೆ. ಸತ್ಯುಗ ಮೇ ಹೋತಿ ಹೇ ಪಾವನಾತ್ಮ. ಅಲ್ಲೆಲ್ಲ ಆತ್ಮ ಸತ್ಯುಗದಲ್ಲಿ ಪಾವನ ಇರುತ್ತೆ. ಬಾಪ್ ಕಹತೆ ಯಾದ್ ಸೆ ಹಿ ಆತ್ಮ ಪಾವನ್ ಬನೇಗಿ ಔರ್ ಕೋಯಿ ಉಪಾಯ ನಹಿ ಹೇ. ತಂದೆ ಹೇಳ್ತಾರೆ ನೆನಪಿನಿಂದಲೇ ಆತ್ಮ ಪಾವನ ಆಗತ್ತೆ, ಇನ್ನು ಬೇರೆ ಯಾವ ಉಪಾಯನೂ ಇದಕ್ಕೆ ಇಲ್ಲ. या पैगाम सबको देते जाओ तो भी बहुतों का कल्याण करेंगे और कोई तकलीफ नहीं देते. ಈ ಸಂದೇಶವನ್ನ ಬಾಬಾ ಎಲ್ಲರಿಗೂ ಕೊಡ್ತಾ ಹೋಗ್ರಿ, ಆಗ ಅನೇಕರ ಕಲ್ಯಾಣ ಆಗತ್ತೆ,
ಮತ್ ಬೇರೆ ಯಾವ ಕಷ್ಟನೂ ಬಾಬಾ ನಿಮಗೆ ಇಲ್ಲಿ ಕೊಡೋದಿಲ್ಲ. ಸಬ್ ಆತ್ಮಾओं को पावन बनाने वाला पतित पावन बाप ही है. ಎಲ್ಲ ಆತ್ಮಗಳನ್ನ ಪಾವನ ಮಾಡುವಂತವರು ಪತಿತ ಪಾವನ ತಂದೆನೇ ಆಗಿದ್ದಾರೆ. ಸಬ್ಸೆ ಉತ್ತಮ್ ಪುರುಷ ಬನಾನೆ ವಾಲಾ ಹೈ ಬಾಪ್. ಎಲ್ಲರಿಗಿಂತ ಉತ್ತಮರಿಗಿಂತಲೂ ಉತ್ತಮ ಪುರುಷ ಮಾಡುವಂತವರು ತಂದೆ. ಜೋ ಪೂಜ್ಯತೆ ವೈ ಫಿರ್ ಪೂಜಾರಿ ಬನೆ ಹೇ. ಯಾರು ಪೂಜ್ಯ ಇದ್ರೋ ಅವರೀಗ ಪೂಜಾರಿ ಆಗಿದ್ದಾರೆ. ರಾವಣ ರಾಜ್ಯ ಮೇ ಹಮ್ ಪೂಜಾರಿ ಬನೆ ಹೇ. ರಾಮ ರಾಜ್ಯ ಮೇ ಪೂಜ್ಯ ಥೇ. ರಾವಣ ರಾಜ್ಯದಲ್ಲಿ ನಾವು ಪೂಜಾರಿ ಆಗಿದ್ದೀವಿ, ಬಟ್ ರಾಮ ರಾಜ್ಯದಲ್ಲಿ ನಾವೆಲ್ಲ ಪೂಜ್ಯ ಇದ್ವಿ. अब रावण राज्य का अंत है. हम पूजारी से फिर पूज्य बनते हैं बाप को याद करने से. ಈಗ ರಾವಣ ರಾಜ್ಯದ ಅಂತ್ಯ ಅಂತಾರ ಬಾಬಾ. ನಾವು ಪೂಜಾರಿಯಿಂದ ಪುನಃ ಪೂಜೆ ಹೆಂಗಾಗ್ತೀವಿ? ತಂದೆಯನ್ನ ನೆನಪು ಮಾಡೋದ್ರಿಂದ. ಔರೋं को भी रास्ता बताना है. ಅನ್ಯರಿಗೂ ತಾವು ದಾರಿನ ತೋರಿಸಬೇಕು. ಬೂಢಿಯೋं को भी ಸರ್ವಿಸ್ करनी चाहिए. ನೋಡಿ ಬಾಬಾ, ವೃದ್ಧ ಮಾತೆಯರು ತಾವು ಕೂಡ ಬಾಬಾ ಹತ್ರ ಸೇವೆ ಮಾಡಬೇಕು. ಮಿತ್ರ ಸಂಬಂಧಿಯೋं को भी ಸಂದೇಶ दो. ಮಿತ್ರ ಸಂಬಂಧಿಗಳಿಗೂ ಸಮೇತ ಸಂದೇಶ ಕೊಡಿ. ಸತ್ಸಂಗ್ ಮಂದಿರ್ ಆದಿ भी ಅನೇಕ ಪ್ರಕಾರ ಕೆ हैं. ಸತ್ಸಂಗ ಮಂದಿರ ಅವು ಕೂಡ ಅನೇಕ ಪ್ರಕಾರದಿದ್ದಾವೆ ಜಗತ್ನಲ್ಲಿ. ತುಮಾರಾ ತೋ ಹೈ ಏಕ ಪ್ರಕಾರ. ಅರೆ ನಮ್ದು ನೋಡಿ ಒಂದೇ ಪ್ರಕಾರದ್ದು. ಸಿರ್ಫ್ ಬಾಪ ಕಾ ಪರಿಚಯ ದೇನಾ ಹೈ. ಕೇವಲ ತಂದೆ ಪರಿಚಯವನ್ನ ಕೊಡಬೇಕು. ಶಿವ ಬಾಬಾ कहते ಮಾಮೇ ಕಮ್ ಯಾದ್ ಕರೋ ತೋ ತುಮ್ ಸ್ವರ್ಗ ಕಾ ಮಾಲಿಕ್ ಬನೆಂಗೆ. ಶಿವ ಬಾಬಾ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಅವಾಗ ತಾವು ಸ್ವರ್ಗದ ಮಾಲೀಕರು ಆಗ್ತೀರಿ. ನಿರಾಕಾರ ಶಿವ ಬಾಬಾ सर्व का सद्गति दाता बाबा आत्माओं को कहते हैं मुझे याद करो तो तुम तमो प्रदान से सतो प्रदान बन जाएंगे. ನಿರಾಕಾರ ಶಿವ ಬಾಬಾ ಸರ್ವರ ಸದ್ಗತಿ ದಾತ ಬಾಬಾ ಆತ್ಮಗಳಿಗೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತೀರಿ. ಯತ್ತು ಸಹಜ ಹೇನ ಸಮझाना. ಇಷ್ಟು ತಿಳಿಸ್ಕೊಡೋದು ಸಹಜ ತಾನೆ. ಬೂಢಿಯಾ ಬಿ ಸರ್ವಿಸ್ ಕರ್ ಸಕ್ತಿ ಹೇ. ವೃದ್ಧ ಮಾತೆಯರು ಕೂಡ ತಾವು ಸೇವೆ ಮಾಡಕ್ಕಾಗತ್ತಂತಾರ ಬಾಬಾ. ಮೂಲ ಬಾತ್ ಹಿ ಯ ಹೈ. ಮೂಲವಾದ ಮಾತೆ ಇದು. ಶಾದಿ ಮುರಾದಿ ಪರ್ ಕಹಾ ಬಿ ಜಾओ ಕಾನ್ ಮೇ ಯಹ ಬಾತ್ ಸುನಾ. ನೀವು ಮದುವೆ ಮುಂಜಿಗಳಿಗೆ ಎಲ್ಲಿ ಬೇಕಾದ್ರೂ ಹೋಗ್ರಿ, ಅರೆ ಕಿವಿಯಲ್ಲಿ ಇದು ಒಂದು ಮಾತು ಹಾಕ ಬನ್ನಿ ಅಂತಾರ ಬಾಬಾ. ಗೀತಾಕ ಭಗವಾನ್ ಕಹತೆ ಹೇ ಮುझे ಯಾದ್ ಕರೋ. ಏನ್ ಕಿವಿಯಲ್ಲಿ ಹಾಕಿ ಬರ್ಬೇಕು ಅವ್ರಿಗೆ? ಗೀತೆ ಭಗವಂತ ಹೇಳ್ತಾ ಇದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಇಸ್ ಬಾತಕೋ ಸಭಿ ಪಸಂದ್ ಕರೆಂಗೆ. ಈ ಮಾತನ್ನ ಎಲ್ಲರೂ ಇಷ್ಟಪಡ್ತಾರಂತಾರ ಬಾಬಾ. ಜಾಸ್ತಿ ಬೋಲ್ನೆ ಕಿ ದರ್ಕಾರ್ ಹಿ ನಹಿ ಹೇ. ನೀವು ಜಾಸ್ತಿ ಮಾತನಾಡೋ ಅವಶ್ಯಕತೆನೇ ಇಲ್ಲ. ಸಿರ್ಫ್ ಬಾಪ ಕಾ ಪೈಗಾಮ್ ದೇನಾ ಹೇ. ಕೇವಲ ಏನ್ ಮಾಡ್ಬೇಕು? ತಂದೆಯ ಸಂದೇಶವನ್ನ ಕೊಡ್ಬೇಕು. ಏನು? ಬಾಪ ಕಹತೆ ಮುझे ಯಾದ್ ಕರೋ. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಅಚ್ಚಾ ಐಸೆ ಸಮझो ಭಗವಾನ್ ಪ್ರೇರಣಾ ಕರ್ತೆ ಹೇ. ತಿಳ್ಕೊಳ್ಳಿ, ಏನು? ಭಗವಂತ ಪ್ರೇರಣೆ ಮಾಡ್ತಾರೆ. ಸ್ವಪ್ನ ಮೇ ಸಾಕ್ಷಾತ್ಕಾರ ಹೋತೆ ಹೇ. ಸ್ವಪ್ನದಲ್ಲಿ ಸಾಕ್ಷಾತ್ಕಾರ ಆಗತ್ತೆ. आवाज सुनने में आता है कि बाप कहते मुझे याद करो तो तुम तमो प्रधान से सतो प्रधान बन जाएंगे. ಅವಾಗ ನಿಮ್ಗೆ ಏನ್ ಕೇಳಿಸುತ್ತೆ? ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತೀರಿ. ತುಮ್ ಖುದ್ ಬಿ ಸಿರ್ಫ್ ಯಹ ಚಿಂತನ್ ಕರ್ತೆ ರಹೋ ತೋ ಬೇಡ ಪಾರ್ ಹೋ ಜಾಯೇಗಾ. ತಾವು ಸ್ವತಃನು ಕೇವಲ ಇದೇ ಚಿಂತನೆ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಜೀವನದ ದೋಣಿ ಪಾರಾಗತ್ತೆ. ಹಮ್ ಪ್ರಾಕ್ಟಿಕಲ್ ಮೇ ಬೇಹದ್ಕೆ ಬಾಪಕ್ಕೆ ಬನೆ ಹೇ. ನಾವು ಪ್ರಾಕ್ಟಿಕಲ್ ಆಗಿ ಈಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀವಿ. और बाप से 21 जन्मों का वर्षा ले रहे हैं तो ಖುಷಿ रहनी चाहिए ना. ತಂದೆಯಿಂದ 21 ಜನ್ಮಗಳಿಗಾಗಿ ನೀವು ಆಸ್ತಿನ ತಗೋತಾ ಇದೀರ ಅಂದ್ಮೇಲೆ ಬಾಬಾ ಹೆಸರು ಖುಷಿ ಇರ್ಬೇಕು ತಾನೆ ನಿಮಗೆ. ಬಾಪ್ ಕೋ ಬೋಲ್ನೆ ಸಹಿತ ತಕ್ಲೀಫ್ ಹೋತಿ ಹೈ. ತಂದೆನ ಮರೆಯೋ ಕಾರಣನೇ ಕಷ್ಟ ಆಗತ್ತಂತಾರ ಬಾಬಾ. बाप कितना सहज बतलाते हैं, अपने को आत्मा समझ बाप को याद करो तो आत्मा सतो प्रधान बन जाएगी. ಬಾಬಾ ಎಷ್ಟು ಸಹಜವಾಗಿ ಹೇಳ್ತಾ ಇದ್ದಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನೀವು ನನ್ನ ನೆನಪು ಮಾಡಿದಾಗ ಆತ್ಮ ಸತೋ ಪ್ರಧಾನ ಆಗತ್ತೆ.
सब समझेंगे इन्हों को रास्ता तो बरोबर राइट मिला है. ಆಗ ಎಲ್ರೂ ತಿಳ್ಕೊತಾರೆ, ನೋಡಿ ಇವ್ರಿಗೆ ಎಷ್ಟು ಕರೆಕ್ಟ್ ದಾರಿ ಸಿಕ್ಕಿದೆ ಅಲ್ಲ. ಯಾ ರಾಸ್ತಾ ಕಭಿ ಕೊಯ್ ಬತಾ ನ ಸಕೆ, ಇಷ್ಟು ಸಹಜ ದಾರಿಯನ್ನ ಯಾರು ತೋರ್ಸಕ್ಕಾಗೋದಿಲ್ಲ. ಅಗರ್ ವಹ ಕಹೆ ಶಿವ ಬಾಬಾ ಕೋ ಯಾದ್ ಕರೋ तो फिर ಸಾಧು ಆದಿ ಕೆ ಪಾಸ್ ಕೌನ್ ಜಾಯೆಂಗೆ. ನೋಡಿ, ಸಾಧು ಸಂತರು ಒಂದ್ ವೇಳೆ ಅವರೇ ಈ ಮಾತು ಹೇಳ್ಬಿಟ್ರೆ ಏನಂತ, ನೀವು ಶಿವಬಾಬಾ ನೆನಪು ಮಾಡಿ ಅಂತ ಅವ್ರ ಏನಾದ್ರು ಹೇಳಿದ್ರೆ ಆ ಸಾಧುಗಳ ಹತ್ರ ಯಾರು ಹೋಗ್ತಾರೆ. ಸಮಯ ಐಸಾ ಹೋಗಾ ಜೋ ತುಮ್ ಘರ್ ಸೆ ಬಾಹರ್ ಭಿ ನಹಿ ನಿಕಲ್ ಸಕೆಂಗೆ. ಅಂತ ಸಮಯ ಬರ್ತದೆ, ನೀವು ಮನೆಯಿಂದ ಹೊರಗಡೆ ಕಾಲಿಡಕ್ಕೂ ಸಾಧ್ಯ ಆಗುದಿಲ್ಲ. ಬಾಪಕೋ ಯಾದ್ ಕರ್ತೆ ಕರ್ತೆ ಶರೀರ್ ಛೋಡ್ ದೇಂಗೆ. ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಶರೀರ ಬಿಟ್ಟು ಬಿಡ್ತೀರಿ. ಅಂತ ಕಾಲ ಜೋ ಶಿವ ಬಾಬಾ ಸಿಮರೆ. ಗಾಯನ ಇದೆ ತಾನೆ, ಅಂತಿಮ ಕಾಲದಲ್ಲಿ ಯಾರು ಶಿವ ಬಾಬನ್ ಸ್ಮರಣೆ ಮಾಡ್ತಾರೆ. ಸೊ ಫಿರ್ ನಾರಾಯಣ ಯೋನಿ ವಲ್ ವಲ್ ಉತ್ತರೆ ಲಕ್ಷ್ಮೀ ನಾರಾಯಣ್ ಕಿ ಡಿನಾಸ್ಟಿ ಮೇ ಆಯಂಗೆ ನಾ. ಅಂತಿಮ ಕಾಲದಲ್ಲಿ ಯಾರು ಶಿವ ಬಾಬಾ ನೆನಪು ಮಾಡ್ತಾ ಮಾಡ್ತಾ ಶರೀರ ಬಿಡ್ತಾರಲ್ಲ, ಅವರು ಲಕ್ಷ್ಮೀ ನಾರಾಯಣರ ರಾಜಧಾನಿಯಲ್ಲಿ ಬರ್ತಾರೆ. ಘಡಿ ಘಡಿ ರಾಜ ಈ ಪದ ಪಾಯಂಗೆ. ಮತ್ತೆ ಮತ್ತೆ ಅವರು ರಾಜ್ಯ ಪದವಿಯನ್ನು ಪಡ್ಕೋತಾರೆ. ಬಸ್ ಸಿರ್ಫ್ ಬಾಪ್ ಕೋ ಯಾದ್ ಕರೋ ಔರ್ ಪ್ಯಾರ್ ಕರೋ. ಕೇವಲ ಏನ್ ಮಾಡಿ, ತಂದೆ ನೆನಪು ಮಾಡಿ, ತಂದೆನ ಪ್ರೀತಿ ಮಾಡಿ. ಯಾದ್ ಬಿಗರ್ ಪ್ಯಾರ್ कैसे ಕರೆಂಗೆ. ನೆನಪಿಲ್ಲದೆ ನೀವು ಪ್ರೀತಿ ಹೆಂಗ್ ಮಾಡ್ತೀರಿ. ಬಾಬಾ ತೇಸೆ ಸುಖ ಮಿಲ್ತಾ ಹೈ ತಬ್ ಪ್ಯಾರ್ ಕಿಯಾ ಜಾತಾ ಹೈ. ಸುಖ ಸಿಗ್ತದಲ್ವಾ, ಅದಕ್ಕೆ ಪ್ರೀತಿ ಮಾಡಲಾಗತ್ತೆ. ದುಃಖ ದೇನೆ ವಾಲೆ ಕೋ ಪ್ಯಾರ್ ನಹಿ ಕಿಯಾ ಜಾತಾ. ದುಃಖ ಕೊಡೋರನ್ನ ಯಾರು ಪ್ರೀತಿ ಮಾಡಂಗಿಲ್ಲ. ಬಾಪ್ ಕಹತೆ ಮೈ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ ಇಸ್ಲಿಯೇ ಮುझे ಪ್ಯಾರ್ ಕರೋ. ನೋಡಿ, ತಂದೆ ಹೇಳ್ತಾರೆ, ನಾನ್ ನಿಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ, ಅದಕ್ಕೆ ನೀವು ನನ್ನನ್ನ ಪ್ರೀತಿ ಮಾಡಿ. ಬಾಪ್ ಕಿ ಮತ್ ಪರ್ ಚಲನಾ ಚಾಹಿಯೇನಾ. ತಂದೆ ಮತ ಪ್ರಕಾರ ನಡಿಬೇಕು ತಾನೆ. अच्छा, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार. धारणೆಗಾಗಿ मुख्य सार. फर्स्ट पॉइंट, खुशी में रहने के लिए याद की मेहनत करनी है. ಖುಷಿಯಲ್ಲಿರ್ಬೇಕಂತಂದ್ರೆ ನೆನಪಿನ ಪರಿಶ್ರಮವನ್ನ ಪಡಬೇಕು. ಯಾದ ಕಾ ಬಲ್ ಆತ್ಮ ಕೋ ಸತೋ ಪ್ರಧಾನ ಬನಾನೆ ವಾಲಾ ಹೈ. ನೆನಪಿನ ಬಲ ಆತ್ಮವನ್ನ ಸತೋ ಪ್ರಧಾನ ಮಾಡುತ್ತೆ. ಪ್ಯಾರ್ ಸೆ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೈ. ಬಹಳ ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡಬೇಕು. सेकंड पॉइंट, ऊंच मर्तबा पाने के लिए पढ़ाई पर पूरा पूरा ध्यान देना है. ಶ್ರೇಷ್ಠ ಪದವಿಯನ್ನ ಪಡ್ಕೋಬೇಕಂದ್ರೆ ಶಿಕ್ಷಣದ ಮೇಲೆ ಪೂರ್ಣ ಗಮನವನ್ನ ಕೊಡಬೇಕು. ऐसे नहीं जो तकदीर में होगा. ಹಿಂಗಿರಬಾರ್ದು, ಏನ್ ಅದೃಷ್ಟದಲ್ಲಿರುತ್ತೆ ಅದು ಸಿಗುತ್ತೆ ಅಲ್ಲ. ಗಫಲತ್ ಛೋಡ್ ಪೂರಾ ವರ್ಷೆ ಕಾ ಅಧಿಕಾರಿ ಬನ್ನಾ ಹೈ. ಆಲಸ್ಯ, ಹುಡುಗಾಟಿಕೆಯನ್ನ ಬಿಟ್ಟು पूर्ण आस्ति अधिकारी ಆಗಬೇಕು. वरदान, हद की जिम्मेवारियों को बेहद में परिवर्तन करने वाले स्मृति स्वरूप नष्ट मोह भव. ಹದ್ದಿನ ಜವಾಬ್ದಾರಿಗಳನ್ನ ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂತ ಸ್ಮೃತಿ ಸ್ವರೂಪ नष्ट मोह भव. नष्ट मोह बनने के लिए सिर्फ अपने स्मृति स्वरूप को परिवर्तन करो. ಬಾಬೆತರ ನಷ್ಟ ಮೋಹ ಆಗ್ಬೇಕಂತಂದ್ರೆ ಕೇವಲ ತಮ್ಮ ಸ್ಮೃತಿ ಸ್ವರೂಪವನ್ನ ಪರಿವರ್ತನೆ ಮಾಡ್ಕೋರಿ. मोह तब आता है जब यह स्मृति रहती है कि हम गृहस्थी हैं, हमारा घर है, हमारा संबंध है. ಮೋಹ ಯಾವಾಗ ಬರುತ್ತೆ ಹೇಳಿ? ಯಾವಾಗ ನಿಮಗೆ ಈ ಸ್ಮೃತಿ ಇರುತ್ತೆ, ಏನು ನಾವು ಗೃಹಸ್ಥಿ ಇದೀವಿ, ಇದು ನಮ್ಮ ಮನೆ, ಇವರು ನಮ್ಮ ಸಂಬಂಧಿಕರು, ನಮ್ಮ ಸಂಬಂಧ. अब इस हद की जिम्मेवारी को बेहद की जिम्मेवारी में परिवर्तन कर दो.
ಈಗ ಈ ಹದ್ದಿನ ಜವಾಬ್ದಾರಿಯನ್ನ ಬೇಹದ್ದಿನ ಜವಾಬ್ದಾರಿಯಲ್ಲಿ ಪರಿವರ್ತನೆ ಮಾಡಿ ಅಂತಾರೆ ಬಾಬಾ. बेहद की जिम्मेवारी निभाएंगे तो हद की स्वतः पूरी हो जाएगी. ಬೇಹದ್ದಿನ ಜವಾಬ್ದಾರಿಯನ್ನ ನೀವು ನಿಭಾಯಿಸಿದ್ರೆ ಹದ್ದಿನದ್ದು ಸ್ವತಃವಾಗಿ ಪೂರ್ಣ ಆಗುತ್ತಂತಾರ ಬಾಬಾ. लेकिन यदि बेहद की जिम्मेवारी को भूल सिर्फ हद की जिम्मेवारी निभाते हो तो उसे और ही बिगाड़ते हो. ಆದ್ರೆ ಒಂದು ವೇಳೆ ತಾವು ಬೇಹದ್ದಿನ ಜವಾಬ್ದಾರಿಯನ್ನ ಮರೆತು ಕೇವಲ ಹದ್ದಿನ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರೆ ಬಾಬಾ ಹತ್ರ ನೀವು ಅದನ್ನ ಇನ್ನೂ ಹಾಳು ಮಾಡ್ಕೋತೀರಿ. क्योंकि वह फर्ज मोह का मर्ज हो जाता है, इसलिए अपने स्मृति स्वरूप को ಪರಿವರ್ತನ್ ಕರ್ ನಷ್ಟ ಮೋಹ ಬನು. ಯಾಕಂದ್ರೆ ಬಾಬಾ ಹತ್ರ ಆ ಜವಾಬ್ದಾರಿ ಏನಾಗುತ್ತೆ, ಮೋಹದ್ದು ಮರ್ಜ್ ಆಗ್ಬಿಡತ್ತೆ. ಅದಕ್ಕಾಗಿ ತಮ್ಮ ಸ್ಮೃತಿ ಸ್ವರೂಪವನ್ನ ಪರಿವರ್ತನೆ ಮಾಡಿಕೊಂಡು ನಷ್ಟ ಮೋಹ ಆಗ್ರಿ ಅಂತಾರ ಬಾಬಾ. ಸ್ಲೋಗನ್, ऐसी तीव्र उड़ान भरो जो बातों रूपी बादल सेकंड में क्रॉस हो जाए. ಬಾಬಾ ತಿಳಿಸ ತಾವು ಈ ರೀತಿ ತೀವ್ರ ಹಾರುವಂತ ಪಕ್ಷಿ ಆಗಬೇಕು, ಯಾವುದರಿಂದ ಮಾತುಗಳೆಂಬ ಮೋಡಗಳು ಒಂದು ಸೆಕೆಂಡ್ ಅಲ್ಲಿ ಪಾರಾಗ್ಬಿಡಬೇಕು ಅಂತಾರ ಬಾಬಾ. ಅವ್ಯಕ್ತ ಇಶಾರೆ, ಏಕತಾ और विश्वास की विशेषता द्वारा सफलता संपन्न बनो. ಏಕತೆ ಮತ್ತು ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರಾಗಿ. किसी भी कार्य की सफलता की दो ಶ್ರೇಷ್ಠ ಭುಜಾಯೇ हैं. ಯಾವುದೇ ಕಾರ್ಯದ ಸಫಲತೆಗೆ ಎರಡು ಶ್ರೇಷ್ಠ ಭುಜಗಳಿದ್ದಾವೆ. ಏಕ್ ಆಪ್ಸಿ ವಿಶ್ವಾಸ್, ದೂಸರಾ ಏಕತಾ. ಒಂದನೇದು ಪರಸ್ಪರ ವಿಶ್ವಾಸ, ಎರಡನೇದು ಏಕತೆ. ಜಹಾ ಸಂಘಟಿತ ರೂಪ ಮೇ ಸಭಿ ಕಿ ಏಕ ಮತ ಹೈ. ನೋಡಿ, ಎಲ್ಲಿ ಸಂಘಟಿತ ರೂಪದಲ್ಲಿ ಎಲ್ಲರದು ಏಕಮತ ಇರುತ್ತೆ, ಆಪಸ್ ಮೇ ಏಕ ದೋ ಕೆ ಪ್ರತಿ ವಿಶ್ವಾಸ ಹೈ. ಪರಸ್ಪರರಲ್ಲಿ ಒಬ್ಬರಿನ್ನೊಬ್ಬರಲ್ಲಿ ಎಲ್ಲಿ ವಿಶ್ವಾಸ ಇರುತ್ತೆ, ವಹಾ ಸಫಲತಾ ಗಲೆ ಕಾ ಹಾರ ಹೈ. ಅಲ್ಲಿ ಸಫಲತೆ ಅನ್ನೋದು ಕೊರಳಿನ ಹಾರ ಆಗತ್ತೆ. ಸಂಸ್ಕಾರ ಭಿನ್ನ ಭಿನ್ನ ಹೈ. ಅದು ಎಲ್ಲರ ಸಂಸ್ಕಾರ ಹೆಂಗಿದೆ, ಭಿನ್ನ ಭಿನ್ನ. ಅವ್ರ रहेंगे भी, ಮತ್ತೆಲ್ಲ ಸಂಸ್ಕಾರ ಒಂದೇ ರೀತಿ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ. ಲೇಕಿನ್ ಅಗರ್ ಕೋಯಿ ಕಾ ಸಂಸ್ಕಾರ ಟಕ್ರಾನೆ ವಾಲಾ ಹೈ, ಒಂದು ವೇಳೆ ಯಾರ್ದಾರು ಸಂಸ್ಕಾರ ಬಾಬಾ ಟಕ್ಕರ್ ಆಗುವಂತದಿದ್ರೆ ದೂಸರಾ ತಾಲಿ ನಹಿ ಬಜಾವೆ. ಆಗ ಎದುರಿಗಿನವರು ಬೇರೆಯವ್ರು ಏನ್ ಮಾಡಬಾರ್ದು, ಚಪ್ಪಾಳೆ ತಟ್ಟಬಾರದು. ಹರೇಕ್ ಅಪ್ನೆ ಕೋ ಚೇಂಜ್ ಕರ್ಲೆ, ಪ್ರತಿಯೊಬ್ಬರು ಅವ್ರೇನ್ ಮಾಡ್ಬೇಕು, ಅವರನ್ನ ಪರಿವರ್ತನೆ ಮಾಡ್ಕೋಬೇಕು. तो ಏಕಮತ ಕಾಯಂ ರಹ ಸಕ್ತಿ ಹೈ. ಅವಾಗ ಏಕಮತ ಕಾಯಂ ಆಗಿ ಉಳಿಲಿಕ್ಕೆ ಸಾಧ್ಯ ಅಂತಾರ ಬಾಬಾ. ಅಚ್ಚಾ, ಓಂ ಶಾಂತಿ.